ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಕ್ವಾಡ್ರಾಟಿಕ್ ಇಕ್ವೇಷನ್ನ ಕ್ಲಾಸ್ 2 ಆಗಿರುತ್ತೆ. ನೆನ್ನೆ ದಿನ ಕ್ಲಾಸ್ 1ನಲ್ಲಿ ನಾವು ಬೇಸಿಕ್ ಪಾಯಿಂಟ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಆ ವಿಡಿಯೋ ನೋಡಿರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಆ ವಿಡಿಯೋಗಳನ್ನು ನೋಡ್ಕೋಬೋದು. ಇವತ್ತಿನ ಈ ವಿಡಿಯೋದಲ್ಲಿ ಒಟ್ಟು 40 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ದು. ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಕಾಮನಾಗಿ ಕಾಣಿಸ್ತಕ್ಕಂಥ ಕ್ವಶನ್ಸ್ಗಳನ್ನು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡಲಾಗುತ್ತೆ. ಇದಕ್ಕಿಂತ ಮುಂಚೆ ನಾವು ಇವತ್ತು 4ನೇ ವೀಕ್ ಇದು ಫೌಂಡೇಶನ್ ಸೀರೀಸ್ ಸ್ಟಾರ್ಟ್ ಮಾಡಿ ಹಿಂದಿನ 3 ವಾರಗಳಲ್ಲಿ ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ನ ಕ್ಲಾಸಸ್ಗಳನ್ನು ಬಿಟ್ಟು ಅದಕ್ಕಿಂತ ಮೊದಲು ನಾವು ಇನ್ನೂ 3 ಚಾಪ್ಟರ್ಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ. ಇದರದ್ದು ಕ್ವಾಂಟಿದು ಯಾವ್ಯಾವುದು ನಂಬರ್ ಸಿಂಪ್ಲಿಫಿಕೇಶನ್ ಆ್ಯಂಡ್ ಅಪ್ರಾಕ್ಸಿಮೇಷನ್, ಅದಾದ ನಂತರ ನಂಬರ್ ಸೀರೀಸ್. ಇದು 4ನೇ ಚಾಪ್ಟರ್ ಆಗಿರುತ್ತೆ ಕ್ವಾಡ್ರಾಟಿಕ್ ಇಕ್ವೇಷನ್. ಈ ಕಾನ್ ಸೆಕ್ಷನಲ್ಲಿ 4ನೇ ಚಾಪ್ಟರನ್ನು ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ರೀಸನಿಂಗಲ್ಲಿ ಅಲ್ಫಾನ್ಯೂಮರಿಕ್ ಸೀರೀಸ್ ಮತ್ತು ಸಿಲೋಲಿಸಮ್ 2 ಚಾಪ್ಟರ್ಗಳನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ. ಆ ಎಲ್ಲ ವಿಡಿಯೋಗಳು ಈ ಚಾನಲ್ನ ಹೋಮ್ ಪೇಜಿಗೆ ಹೋಗಿ ಅಲ್ಲಿ ಪ್ಲೇಲಿಸ್ಟ್ ನೋಡಿದ್ರೆ ರೀಸನಿಂಗ್ ಮತ್ತು ಕಾಂಡ್ 2 ಪ್ಲೇಲಿಸ್ಟ್ ಇರ್ತವೆ, ಅಲ್ಲಿಂದ ನೀವು ಆ ವಿಡಿಯೋಗಳು ನೋಡ್ಕೋಬೋದು. ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ನೀವು ಆ ವಿಡಿಯೋಗಳು ನೋಡ್ಕೋಬೋದು. ಓಕೆ, ನಿಮ್ಗೆ ಏನೇ ಡೌಟ್ ಇದ್ದರೂ ಡೌಟ್ ಕ್ಲಿಯರ್ ಮಾಡೋಕ್ಕೋಸ್ಕರನೇ ಒಂದು ವಾಟ್ಸಪ್ ಗ್ರೂಪ್ ಮಾಡಲಾಗಿದೆ. ಆ ಗ್ರೂಪಲ್ಲಿ ನೀವು ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಅಥವಾ ನೀವು ಜಾಯ್ನ್ ಆಗದೆ ಇದ್ದರೂ ಕೂಡ ಯೂಟ್ಯೂಬ್ ಕಮ್ಯುನಿಟಿ ಐತೆ, ಅಲ್ಲಿ ಕೂಡ ನೀವು ನಿಮ್ಮ ಕ್ವಶನ್ಗಳನ್ನು ಕೇಳ್ಬೋದು. ಓಕೆ, ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಚಾನಲ್ನ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಈ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ವಿಡಿಯೋಗಳನ್ನು ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಡ್ರಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕ್ವಾಡ್ರಾಟಿಕ್ ಇಕ್ವೇಷನ್ನ ಕ್ಲಾಸ್ 2 ಬೇಸಿಕ್ ಪಾಯಿಂಟ್ ಬಗ್ಗೆ ನಾವು ಆಲ್ರೆಡಿ ನಿನ್ನೆ ಕ್ಲಾಸಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ. ಇವತ್ತು ಡೈರೆಕ್ಟ್ ಕ್ವಶನ್ಸ್ಗಳಿಗೆ ಬರೋಣ. ನಿನ್ನೆನೂ ಒಂದು 4-5 ಕ್ವಶನ್ಸ್ಗಳು, ಮಿನಿಮಮ್ ಒಂದು 6 ಅನಿಸುತ್ತೆ, 6 ಕ್ವಶನ್ಸ್ಗಳು ಸಾಲ್ವ್ ಮಾಡಿದ್ವಿ. ಇವತ್ತು ಫಸ್ಟ್ ಕ್ವಶನ್ ಟ್ರೈ ಮಾಡಿರಿ. ಇಲ್ಲಿ ಕ್ವಶನ್ ಸಾಲ್ವ್ ಮಾಡ್ತಾ ಹೋದಂತೆ ಇನ್ನೂ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಹೋಗ್ತವೆ. ಒಂದೊಂದು ಕ್ವಶನ್ಗೆ 40 ಸೆಕೆಂಡ್ ಟೈಮ್ ಇರುತ್ತೆ. ಫ್ಯಾಕ್ಟರೈಸೇಷನ್ ಮಾಡೋದು ಅರ್ಥ ಆಗ್ಬೇಕು ನಿಮಗೆ. ಅದಕ್ಕೋಸ್ಕರ ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಕ್ಲಿಯರ್ ಆಗ್ಬೇಕಂತಂದರೆ ನಿಮಗೆ ಟೇಬಲ್ಸ್ಗಳು ಕರೆಕ್ಟಾಗಿ ಗೊತ್ತಿರಬೇಕು, ಸ್ಕ್ವೇರ್ ಕ್ಯೂಬ್ಸ್ಗಳು ಕರೆಕ್ಟಾಗಿ ಗೊತ್ತಿರಬೇಕು, ನಿಯರ್ ಬೈ ವ್ಯಾಲ್ಯೂಸ್ಗಳು ಅಂದರೆ ನಿಯರ್ ಬೈ ಮಲ್ಟಿಪಲ್ಸ್ಗಳು ಇರ್ತವೆ. 11, 12, 17, 16 ಈ ರೀತಿ ಕೆಲವೊಂದು ಮಲ್ಟಿಪ್ಲಸ್ಗಳು ಇರ್ತವೆ. ಅವುಗಳನ್ನು ನಾನು ಆಲ್ರೆಡಿ ನಂಬರ್ ಸಿಸ್ಟಮ್ ಹೇಳುವಾಗ, ಆಮೇಲೆ ಸಿಂಪ್ಲಿಫಿಕೇಶನ್ ಅಪ್ರಾಕ್ಸಿಮೇಷನ್ ಹೇಳುವಾಗ ಹೇಳಿದ್ದೆ. ಓಕೆ, ಈ ಕ್ವಶನ್ಗೆ ಬರೋಣ. ಏನೈತೆ ಈ ಕ್ವಶನಲ್ಲಿ? ಒಂದು ಸೆಕೆಂಡ್, ಟ್ಯಾಬ್ಲೆಟ್ ಕನೆಕ್ಟ್ ಮಾಡ್ಕೊಳ್ಳೋಣ. ಏನಿದೆ ಕ್ವಶನ್? ಎಕ್ಸ್ ಮತ್ತು ವೈ 2 ವೇರಿಯೇಬಲ್ ಇದ್ದಾವೆ. 2 ವೇರಿಯೇಬಲ್ಗಳನ್ನ ನಾವು ಕಂಪ್ಯಾರಿಸನ್ ಮಾಡೋದು. ಎಕ್ಸ್ದು ವ್ಯಾಲ್ಯೂಗಳು ಏನೇನು ಬರ್ತಾವೆ? ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ 2 ವ್ಯಾಲ್ಯೂ ಬರ್ತಾವೆ ಅಂತ ಗೊತ್ತಾಯ್ತು ನಿಮಗೆ. ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ 2 ವ್ಯಾಲ್ಯೂ. ಇದು ಬೇಡ, ಡೈರೆಕ್ಟ್ ಇಲ್ಲಿದೆ ಬೆಳೆಸೋಣ, ಹೆಲ್ಪ್ ಆಗುತ್ತೆ ನಿಮ್ಗೆ. ಇದರಲ್ಲಿ ಬನ್ನಿರಿ. ಇವಾಗ 64 ಕಾಣಿಸ್ತದೆ. 64 ಮಲ್ಟಿಪಲ್ ಮಾಡಿದಾಗ 64 ಬರಬೇಕು, ಪ್ಲಸ್ 64. ಆ್ಯಡ್ ಮಾಡಿದಾಗ 16 ಬರಬೇಕು. ಆ್ಯಡ್ ಮಾಡಿದಾಗ ಏನು ಬರಬೇಕು? ಪ್ಲಸ್ 16 ಬರಬೇಕು. ಯಾವ ರೀತಿ ಇರೋದು 2 ನಂಬರ್ ಅಂದರೆ 64 8 8 64 ಬರುತ್ತೆ. 8 8 64 ಆ್ಯಡ್ ಮಾಡಿದಾಗ ಕೂಡ 16 ಬರುತ್ತೆ. 2 ಪ್ಲಸ್ ಇರಬೇಕು. 2 ಮೈನಸ್ ಇದ್ದರೆ 64 ಪ್ಲಸ್ ಬರ್ತೈತಿ, ಬಟ್ -16 ಬರ್ತದೆ 2 ಮೈನಸ್ ಇದ್ರೆ. ಇದಂತರೂ ನಾನು ಇದು ಹೇಳೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ಪ್ಲಸ್ ಇತ್ತಾನೆ ಏನು ಬರ್ತದೆ ಸಿಂಬಲ್ ರೀ? ಇಲ್ಲಿ ಪ್ಲಸ್ ಇತ್ತಂದ್ರೆ ಇದರಲ್ಲಿ ಮೈನಸ್ ಬರ್ತದೆ, ರೂಟಲ್ಲಿ ಮೈನಸ್ ಬಂತು. ನೆಕ್ಸ್ಟ್ ಇದ್ರ ಬಗ್ಗೆ ನಾನು ಟೇಬಲ್ ಆಲ್ರೆಡಿ ಹೇಳಿದ್ದೀನಿ. ಇದರಲ್ಲಿ ಕೂಡ ಇಲ್ಲಿ ಪ್ಲಸ್ ಅಂದರೆ ಇದ್ರ 2 ರೂಟ್ಗಳು ಏನು ಬರ್ತಾವೆ? ಮೈನಸ್. ಇಂಟು ಮಾಡಿದಾಗ 26 ಬರಬೇಕು. ಆ್ಯಡ್ ಮಾಡಿದಾಗ 15 ಬರಬೇಕು. ಅಂದರೆ 13 2 26. 13 2 26. 13 2 26 ಇಂಟು ಮಾಡಿದಾಗ 26 ಬಂತು, ಪ್ಲಸ್ 6 ಬರ್ಬೇಕು. ಇಂಟು ಮಾಡಿದಾಗ 26, ಆ್ಯಡ್ ಮಾಡಿದಾಗ 13 ಬಂತು. ಅಂದರೆ 2 ಕಡೆ ಮೈನಸ್, ಯಾಕಂದರೆ ಇಲ್ಲಿ ಪ್ಲಸ್ ಐತೆ. ಓಕೆ, ಈಗ ಕಂಪ್ಯಾರಿಸನ್ ಮಾಡ್ಬೇಕು ನಾವು. ಇವಾಗ ಕಂಪೇರ್ ಮಾಡಿದ್ರೆ 8ರಿಂದ -8 ಅದಲ್ಲ, -8ಅನ್ನು -2 ಜೊತೆ ಕಂಪೇರ್ ಮಾಡಿದ್ರೆ ಇದು ದೊಡ್ಡದೈತೆ. ಒಂದು ಸತಿ ಇದು ಗ್ರೇಟರ್ ಆಯಿತು, ಯಾವುದು y ಗ್ರೇಟರ್ ಆಯಿತು. y ಅಂದರೆ x ಸ್ಮಾಲರ್ ಆಯಿತು, ಇದು ದೊಡ್ಡದಾಯಿತು. ಒಂದು ಸತಿ 8ಅನ್ನು 13 ಕಂಪೇರ್ ಮಾಡಿದ್ರೆ ಇದು ದೊಡ್ಡದಾಯಿತು, 8 ದೊಡ್ಡದಾಯಿತು. ಅಂದರೆ ನೆಗೆಟಿವಲ್ಲಿ -2 ಗ್ರೇಟರ್ ದ್ಯಾನ್ -8. -8ಕ್ಕಿಂತ -2 ದೊಡ್ಡದಿರ್ತೈತೆ ನೆಗೆಟಿವಲ್ಲಿ. ಈ ಥರ ನೀವು ಗ್ರಾಫ್ ನೋಡಿದಾಗ ಇಲ್ಲಿ ಏನು ಬರ್ತೈತೆ? ಇಲ್ಲಿ 0, -1, -2, -3, -4,
1 2 3 4. ಈಗ ನೋಡ್ರಿ -4 ಸಣ್ಣದು, -3 ಅದಕ್ಕಿಂತ ದೊಡ್ಡದು, -2 ಅದಕ್ಕಿಂತ ದೊಡ್ಡದು, -1 ಅದಕ್ಕಿಂತ ದೊಡ್ಡದು, 0 ಅದಕ್ಕಿಂತ ದೊಡ್ಡದು, 1 2 3 4 ಹಂಗೆ ದೊಡ್ಡದಾಗ್ತಾ ಹೋಗ್ತಾ ಹೋಗುತ್ತೆ. ಅದೇ ನಾನು ಇಲ್ಲಿ ಹೇಳ್ತಿರೋದು. -2ಕ್ಕಿಂತ -8 ದೊಡ್ಡದು. ಅದೇ ಇಲ್ಲಿ -8 ಅನ್ನು -13 ಜೊತೆ ಕಂಪೇರ್ ಮಾಡಿದಾಗ -8 ಈಸ್ ಗ್ರೇಟರ್ ದ್ಯಾನ್ -13. ಅದಕ್ಕೋಸ್ಕರ ಒಂದ್ಸತಿ ಎಕ್ಸ್ ಗ್ರೇಟರ್ ಆಯಿತು, ಒಂದ್ಸರಿ ಎಕ್ಸ್ ಗ್ರೇಟರ್, ಒಂದ್ಸರಿ ಎಕ್ಸ್ ಲೆಸ್ಸರ್ ಆದಾಗ ಆನ್ಸರ್ ಏನಾಗುತ್ತೆ? ಸಿ ಎನ್ ಡಿ. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್ ಇದ್ರದ್ದು. ನೆಕ್ಸ್ಟ್ ಕ್ವಶನ್ ಬರೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಟ್ರೈ ಮಾಡಿ. ಎರಡು ಕಡೆ ಮೈನಸ್ ಇದ್ದಾಗ ಸಿಂಬಲ್ ಏನು ಬರ್ತದೆ? ಪ್ಲಸ್ ಮೈನಸ್ ಬರ್ತದೆ ಅಂತ ಹೇಳಿದೆ ನಾನು. ಒಂದರಲ್ಲಿ ಎಕ್ಸ್ ವೇರಿಯೇಬಲಲ್ಲಿ ಇಲ್ಲಿ ಮೈನಸ್ ಐತೆ, ಇಲ್ಲಿ ಮೈನಸ್ ಅದು, ಇಲ್ಲಿ ಮೈನಸ್ ಅದು. ಎರಡು ಕಡೆ ಮೈನಸ್ ಇರೋದ್ರಿಂದ ಪ್ಲಸ್ ಮೈನಸ್ ಬರ್ತವೆ ವೇರಿಯೇಬಲ್ಸಲ್ಲಿ. ಈ ಥರ ದೊಡ್ಡ ನಂಬರ್ ಬಂದಾಗ ಸಣ್ಣ ನಂಬರ್ ಆಗಿ ಕನ್ವರ್ಟ್ ಮಾಡ್ಕೊಂತ ಹೋಗೋದು. ಸಣ್ಣದಾಗಿ ಅಂದರೆ ಯಾವುದಾದ್ರೂ ಒಂದು ಸಣ್ಣ ನಂಬರಿಂದ ಡಿವೈಡ್ ಮಾಡ್ತಾ 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 ಅದನ್ನು ಸಣ್ಣದಾಗಿ ಕನ್ವರ್ಟ್ ಮಾಡೋದು. ಓಕೆ, ಈ ದೊಡ್ಡ ನಂಬರ್ ಐತೆ, ಈ ನಂಬರನ್ನು ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇದರಲ್ಲಿ ನಮಗೇನು ಕಾಣಿಸ್ತಿದೆ? 24 ಎಂಟರಿಂದ 4ರಿಂದ ಹೋಗುತ್ತೆ. ಅದಕ್ಕೋಸ್ಕರ ಇದನ್ನು 224ಅನ್ನು ನಾವು 4 5 20, 4 6 24, 4 × 56 ಅಂತ ಬರೀಬೋದು. 56ನ 8 7 56 ಅಂತ ಬರೀಬೋದು. ಇವಾಗ ಏನು ಮಾಡಬೇಕು? ಆ್ಯಡ್ ಮಾಡಿದಾಗ 2 ಬರಬೇಕು, ಮಲ್ಟಿಪಲ್ ಮಾಡಿದಾಗ -2, ಆ್ಯಡ್ ಮಾಡಿದಾಗ -2 ಬರಬೇಕು, ಮಲ್ಟಿಪಲ್ ಮಾಡಿದಾಗ -224 ಬರಬೇಕು. ಓಕೆ, ಆ್ಯಡ್ ಮಾಡಿದಾಗ -2 ಬರುತ್ತೆ, ಅದು ಚೆಕ್ ಮಾಡೋಣ ಮೊದಲು. 7 ಹಂಗೆ ಇಡ್ರಿ, ಇದಕ್ಕೆ 4 × 2 ಮಾಡೋಣ. 4 × 2 ಮಾಡೋಣ. 7 2 14, 4 4 16. 14 × 16 ಮಾಡಿದ್ರೆ 224 ಬರುತ್ತಾ? 4 6 24. ಓಕೆ, 224 ಬರುತ್ತಾ? 16ರಲ್ಲಿ 14 ಹೋದರೆ 2 ಬರುತ್ತಾ? ಕರೆಕ್ಟ್ ಆಯಿತು. ಮೈನಸ್ ಯಾಕೆ ಮಾಡಿದೀವಿ ನಾವು? ಇಲ್ಲಿ ಮೈನಸ್ ಸಿಂಬಲ್ ಐತಲ್ಲ, ಇದ್ರಲ್ಲಿ ಮೈನಸ್ ಸಿಂಬಲ್ ಬರಬೇಕಂದ್ರೆ 2ರಲ್ಲಿ 1ಕ್ಕೆ ಮೈನಸ್ ಇರಬೇಕು. ಇವಾಗ 14 ಮತ್ತು 16 ಬಂದೈತೆ, ಇವು 2ರಲ್ಲಿ 1ಕ್ಕೆ ಮೈನಸ್ ಇದ್ರೆ ಮಾತ್ರ ಇಲ್ಲಿ ಮೈನಸ್ ಬರೋಕ್ಕೆ ಸಾಧ್ಯ ಅದ. ಇಂಟು ಮಾಡಿದಾಗ 14 16 ಇಂಟು ಮಾಡಿದಾಗ. ಅದಕ್ಕೋಸ್ಕರ ಇವಾಗ ಯಾವುದಕ್ಕೆ ಮೈನಸ್ ಹೋಗ್ತೀರಿ ನೀವು? ದೊಡ್ಡದಕ್ಕೆ ಮೈನಸ್ ಹೋಗ್ತಿರೋ, ಸಣ್ಣದಕ್ಕೆ ಮೈನಸ್ ಹೋಗ್ತಿರೋ? ಇಲ್ಲಿ ಮೈನಸ್ ಯಾವುದಕ್ಕೈತೆ? ಇಲ್ಲಿ ಮೈನಸ್ ಐತೆ ಅಂದಮೇಲೆ ದೊಡ್ಡದಕ್ಕೆ ಮೈನಸ್ ತೊಗೋಬೇಕು. ದೊಡ್ಡದಕ್ಕೆ ಮೈನಸ್ ತೊಗೊಂಡಾಗ -16x -14x ಆದಾಗ -2x ಬರುತ್ತೆ. ಬಟ್ ಅದು ಇವು 0 ಈ ಕಡೆ ಇರೋದು, ಇದ್ರದ್ದು ಹೊರಗಡೆ ಬಂದಾಗ ಇದು ಮೈನಸ್ ಇರೋದು ಏನಾಯ್ತಲ್ಲ, ಇದು ದೊಡ್ಡ ಸಂಖ್ಯೆದ ಮುಂದೆ ಮೈನಸ್ ಇರೋದು, ಸಣ್ಣ ಸಂಖ್ಯೆದ ಮುಂದೆ ಮೈನಸ್ ಹೋಗುತ್ತೆ. ಅಂದರೆ ಅಪೋಸಿಟ್ ಆಗ್ತವೆ. ಇದು -16 ಇರೋದು +16 ಆಗುತ್ತೆ, +14 ಇರೋದು -14 ಆಗುತ್ತೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಹಿಂದಿನ ವೀಡಿಯೋದಲ್ಲಿ ನೋಡಿದಿಲ್ಲ ಅಂದರೆ ಆ ವಿಡಿಯೋ ನೋಡ್ಕೊಡ್ರಿ. ಇವಾಗ ಕ್ವಶನ್ ಕೇಳಿದ್ರೆ ನೀವು ಸಿಕ್ಕಾಕೊಂಡ್ಬಿಡ್ತೀರ ಆ ವಿಡಿಯೋ ನೋಡಿಲ್ಲ ಅಂತೇಳಿ. ಓಕೆ, ಇಲ್ಲಿ ಬರೋಣ. ಇಲ್ಲಿ ಪ್ಲಸ್ ಅದು, ಇಲ್ಲಿ ಪ್ಲಸ್ ಅಂದರೆ ರೂಟ್ಸ್ಗಳೇನಿರ್ತವೆ? ಮೈನಸ್ ಮೈನಸ್. 210 ಐತಿ, ಇದನ್ನು 7 3 21 ಬರಿಬೋದು. 7 × 30. ಈ 30ಅನ್ನು 3 × 5 5 6 30, 5 × 6 ಬರಿಬೋದು. ಇದು 7 ಬಂತು. ನೋಡೋಣ, ಇನ್ನು ಇದರಿಂದ ಮಲ್ಟಿಪಲ್ ಮಾಡಿದ್ರೆ 29 ಬರ್ಬೋದಾ? 7 5 35, ಇದಕ್ಕೆ ತೊಗೊಂಡು 6 ಇದರಲ್ಲಿ ತೆಗೆದ್ರೆ 35ರಲ್ಲಿ 6 ಸೇರಿಸಿದ್ರು ಕೂಡ ಹಾಕಂಗಿಲ್ಲ. 35ರಲ್ಲಿ 6 ಸೇರಿಸಿದ್ರೆ 29ಕ್ಕಿಂತ ದೊಡ್ಡದೇ ಆಗುತ್ತೆ. ಇದಕ್ಕೆ ಇನ್ನೂ ಡಿವೈಡ್ ಮಾಡೋಣ, ಆಗುತ್ತೆ. ಇದೇನು 3 × 2 ಆಗುತ್ತೆ. ಓಕೆ, 7 2 14. ಇಲ್ಲಿ 14 ಐತೆ ಅಂದ್ರೆ ಅದು ಚೆಕ್ ಮಾಡೋಣ. ಇಲ್ಲಿ 14 ಐತೆ ಅಂದ್ರೆ ಇಲ್ಲಿ 14 ಬರ್ಬೋದೇನೋ ಅಂತ ಚೆಕ್ ಮಾಡ್ಬೋದು. ಯಾಕಂದರೆ ಕಂಪ್ಯಾರಿಸನ್ ಇರೋದ್ರಿಂದ ಎರಡರಲ್ಲಿ ಒಂದು ಕಾಮನ್ ರೂಟ್ ಬರ್ಬೋದೇನೋ ಅಂತೇಳಿ ಅದಕ್ಕೋಸ್ಕರ ಒಂದ್ಸರಿ 14 ನೋಡೋಣ. 7 2 14, ಇಲ್ಲಿನ 5 ಐತಿ. ಈ 6ನ್ನು ಡಿವೈಡ್ ಮಾಡಿದ್ವಿ, ಎಲ್ಲ ಮಲ್ಟಿಪಲ್ ಅದಾವೆ, ಗೊತ್ತಾಗತ್ತಲ್ಲ ನಿಮ್ಗೆ. ನಾನು 710 ಇದು ಯಾವ ರೀತಿ ಬರಿತೀವಿ ಅಂದರೆ 7 × 5 × 3 × 2 ಆಗತ್ತೆ. ಇದರದ್ದು ನಾನು ಫ್ಯಾಕ್ಟರೈಸೇಷನ್ ಮಾಡ್ಕೊತ ಬರ್ತಾ ಹೋಗ್ತಾ ಇರೋದು. ಇವುಗಳನ್ನು ಮಲ್ಟಿಪಲ್ಸ್ಗಳನ್ನು ಬರೀತಾ ಹೋಗ್ತಿರೋದು. ಇವಾಗ 7 2 14 ಮಾಡೋಣ, 5 3 15 ಮಾಡೋಣ, 14 × 15 ಮಾಡೋಣ. 14 15 ಅಂದರೆ 15ರಲ್ಲಿ ಇದರಿಂದ 2 ಇದು ಕೊಟ್ಟರೆ 35, 7 ಉಳಿತು. 7 3 21. ಕರೆಕ್ಟ್, 14 15 ಆಗತ್ತೆ ಇದರ ಆನ್ಸರ್. 14 15 ಆ್ಯಡ್ ಮಾಡಿದ್ರೆ 29 ಕೂಡ ಆಗುತ್ತೆ. ಅದಕ್ಕೋಸ್ಕರ ಇದ್ರದ್ದು ವ್ಯಾಲ್ಯೂ 14 15 ಬಂತು. ಎರಡಕ್ಕೂ ಮೈನಸ್, 14 15 ಎರಡು ಮೈನಸ್. ಇವಾಗ ಕಂಪೇರ್ ಮಾಡಿರಿ. ಮೊದಲು 14 ತೊಗೊಳ್ರಿ, ಎಕ್ಸ್ ಒಳಗಿಂದು 14 ತೊಗೊಂಡ್ರೆ ಇಲ್ಲಿ 14 ಐತೆ, ಒಂದು ಸತಿ ಈಕ್ವಲ್ ಆಯ್ತು. ಇದ್ರ 14 ತೊಗೊಂಡು ಇಲ್ಲಿ 15 ಐತೆ, ಒಂದು ಸರಿ ಇದು ಗ್ರೇಟರ್ ಆಯ್ತು. ಇಲ್ಲಿ +16 ಅದ, +16 -14 ಅಂತಂದರೆ ಇದು 1ನೇದೇ ಗ್ರೇಟರ್ ಆಯ್ತು. +16 -15 ಅಂದರೆ 1ನೇದೇ ಗ್ರೇಟರ್ ಆಯ್ತು. ಇದರ ಆನ್ಸರ್ ಇವೆಲ್ಲ ಗ್ರೇಟರ್ ಸೇರಿಸಿ 1 ಗ್ರೇಟರ್ ಇದು ಈಕ್ವಲ್.
ಎಕ್ಸ್ ಇಸ್ ಗ್ರೇಟರ್ ಆರ್ ಈಕ್ವಲ್ ಆಗಿತ್ತು. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ಬರೋಣ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ. ಟ್ಯಾಬಲ್ ಚಾರ್ಜ್ ಇಲ್ಲ, ಇವತ್ತು ಯಾಕೋ ಕ್ಲಾಸ್ ಲೇಟಾಗಿ ಅಪ್ಲೋಡ್ ಆಗುತ್ತೆ ಅನ್ಸುತ್ತೆ. 11 ಗಂಟೆಗೆ ಆಗ್ಬೇಕಾಗಿತ್ತು. ನೋಡೋಣ ಏನಾಗುತ್ತೆ. ಈ ಕ್ವಶನ್ ಅಲ್ಲಿ ಸ್ವಲ್ಪ ಕಾನ್ಸೆಪ್ಟ್ ಐತೆ, ಕಾನ್ಸೆಪ್ಟ್ ಡಿಸ್ಕಸ್ ಮಾಡೋಣ. ಎಕ್ಸ್ ಇದನ್ನ ಯಾವ ರೀತಿ ಬಿಡಿಸ್ಬೋದು ನೀವು ಅಂತಂದ್ರೆ, ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 11x ಅಂದ್ರೆ ಇಲ್ಲಿ ಒಂದು ಎಕ್ಸ್ ಇಲ್ಲಿ ಒಂದು ಎಕ್ಸ್ ಕ್ಯಾನ್ಸಲ್, ಎಕ್ಸ್ ಈಸ್ ಈಕ್ವಲ್ಸ್ ಟು 11 ಆಯಿತು. ಎಕ್ಸ್ ವ್ಯಾಲ್ಯೂ 11 ಆಯಿತು ಅಂತ ಹೇಳಿ ನೀವು ಡೈರೆಕ್ಟ್ ಇದ್ರದ್ದು 11 ಇಟ್ಟು ಈ ಕಡೆ ಇದನ್ನು 11 × 10 ಮಾಡಿ 11 10 2 ಸೇರಿಸಿದ್ರೆ 21 ಆಗುತ್ತೆ. ಇಲ್ಲಿ ಮೈನಸ್ ಇರೋದ್ರಿಂದ 2 ಪ್ಲಸ್, ಇದ್ರ ರೂಟ್ಸ್ಗಳು 11 10 ಬರ್ತವೆ. ಅದಕ್ಕೋಸ್ಕರ ಎಕ್ಸ್ ಈಸ್ ಈಕ್ವಲ್ ಆರ್ ಗ್ರೇಟರ್ ಆಗಿಬಿಡ್ತೈತಲ್ಲ. ಇಲ್ಲಿ ಒಂದ್ಸರಿ 11ಕ್ಕೆ ಈಕ್ವಲ್ ಐತೆ, ಒಂದ್ಸರಿ 10ಕ್ಕಿಂತ ದೊಡ್ಡದೈತೆ. ಇದರ ಆನ್ಸರ್ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಆರ್ ಗ್ರೇಟರ್ ಅಂತೇಳಿ ಹಾಕ್ಬಿಡ್ತೀರ. ಬಟ್ ಇನ್ನೂ ಒಂದು ವ್ಯಾಲ್ಯೂ ಬರ್ತೈತೆ, ಇದ್ರದ್ದು ಇನ್ನೊಂದು ವ್ಯಾಲ್ಯೂ ಬರ್ತೈತೆ. ಇನ್ನೊಂದು ವ್ಯಾಲ್ಯೂ ಹೆಂಗೆ ಬರ್ತೈತೆ ಅಂದರೆ, ಇದು ಇಷ್ಟೇ ಸಾಲ್ವ್ ಆಗಂಗಿಲ್ಲ ಎಕ್ಸನ್ನು. ಇದನ್ನೇ ನೀವು ಇನ್ನೊಂದು ಯಾವ ರೀತಿ ಕಂಡೀಷನ್ ಆಗ್ಬೋದು ಅಂದರೆ, ಎಕ್ಸ್ ಸ್ಕ್ವೇರ್ ಈ 11x ಇರೋದು ಈ ಕಡೆ ಬಂದು -11x ಆಗಿ ಈ ಕಡೆ 0 ಉಳಿಬೋದು. ಸ್ಟ್ಯಾಂಡರ್ಡ್ ಫಾರ್ಮೇಷನ್ ಆಫ್ ಇಕ್ವೇಷನ್ ಥರ ಮಾಡೋಕ್ಕೆ ಟ್ರೈ ಮಾಡೋದು. ಇವಾಗ ಎರಡರಲ್ಲೂ ಎಕ್ಸ್ ಐತೆ, ಕಾಮನ್ ಎಕ್ಸ್ ಕಾಮನ್ ತೊಗೊಂಡ್ವಿ. ಕಾಮನ್ ತೊಗೊಂಡು x - 11 ಉಳಿತು ಇಸ್ ಈಕ್ವಲ್ಸ್ ಟು 0. ಹಾಗಿದ್ಮೇಲೆ ಎಕ್ಸಿಗೆ ಯಾವ್ಯಾವ ನಂಬರ್ ತೊಗೊಂಡ್ರೆ ಇಲ್ಲಿ 0 ಬರ್ಬೋದು, ಇಲ್ಲಿ 0 ತೊಗೊಂಡ್ರೆ ಎಕ್ಸ್ ಇಸ್ ಈಕ್ವಲ್ ಟು 0 ತೊಗೊಂಡ್ರೆ 0 × ಎನಿಥಿಂಗ್ ಈಸ್ 0 ಬರ್ಬೋದು. ಅಥವಾ ಎಕ್ಸ್ ಇಸ್ 11 ತೊಗೊಂಡ್ರೆ 11 - 11 ಈಸ್ ಈಕ್ವಲ್ ಟು 0, 0 × ಎನಿಥಿಂಗ್ ಈಸ್ 0 ಬರ್ಬೋದು. ಅಂದರೆ ಎಕ್ಸ್ದ ವ್ಯಾಲ್ಯೂ 0 ಕೂಡ ಬರ್ಬೋದು, ಎಕ್ಸ್ದ ವ್ಯಾಲ್ಯೂ 11 ಕೂಡ ಬರ್ಬೋದು. ಇಲ್ಲಿ 11 ಹಾಕಿದ್ರು ಕೂಡ 0 ಬರುತ್ತೆ. LHS = RHS ಆಗಬೇಕು. ಇಕ್ವೇಷನ್ ಅಂದ್ರೆ ಏನು, ಎರಡು ಕಡೆ ಬ್ಯಾಲೆನ್ಸ್ ಆಗಬೇಕು. ಅದಕ್ಕೋಸ್ಕರ ಎಕ್ಸ್ದ ವ್ಯಾಲ್ಯೂ 0 ಬಂತು, 11 ಬಂತು. ಈ 0 ಕಂಪೇರ್ ಮಾಡಿದ್ರೆ y ಗ್ರೇಟರ್ ಅದ, ಅಂದರೆ ಎಕ್ಸ್ ಲೆಸ್ಸರ್ ಅದ. ಆಮೇಲೆ 11 ಕಂಪೇರ್ ಮಾಡಿದ್ರೆ ಎಕ್ಸ್ ಗ್ರೇಟರ್ ಅದ. ಗ್ರೇಟರ್ ಲೆಸ್ಸರ್ ಆಗಿರೋದ್ರಿಂದ ಇದರ ಆನ್ಸರ್ ಏನು, C&D ಇದು ಅಲ್ಲ. ಅರ್ಥ ಆಯ್ತು ಅನ್ಕೊತೀನಿ. ಈ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್ ಐತೆ. ಕಾನ್ಸೆಪ್ಟ್ ಅದಕ್ಕೆಲ್ಲ ಕೆಲವೊಂದು ಕ್ವಶನ್ಸ್ಗಳ ಮೂಲಕನೇ ಹೇಳಬೇಕಾಗತ್ತಂತ ನಾನು ಆಲ್ರೆಡಿ ಹೇಳಿದ್ದೆ. ಓಕೆ, ಈ ಕ್ವಶನ್ ಟ್ರೈ ಮಾಡಿರಿ. ಈ ಕ್ವಶನಲ್ಲಿ ಏನಿಲ್ಲ, ಅಷ್ಟೇನು ಡಿಫಿಕಲ್ಟ್ ಇಲ್ಲ. 30 ಸೆಕೆಂಡ್ ಟೈಮ್ ತಗೊಳ್ಳಿ. ಬಿಡಿಸಿದ್ರೆ ಅಂತ ಅನ್ಕೊಂತೀನಿ. ಎಕ್ಸ್ ಅದಲ್ಲ, ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 36 ಆಯಿತು. ಈ 36 ಈ ಕಡೆ ಬಂದು ದೆನ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, +or - 6 ಆಗುತ್ತೆ. ಎಕ್ಸ್ದ ವ್ಯಾಲ್ಯೂ +6 ಆಗುತ್ತೆ, -6 ಆಗುತ್ತೆ. ಎರಡು ಬಂದು ವಾಯ್ಗೆ ಬರೋಣ. ಇವಾಗ y³ ಈಸ್ ಈಕ್ವಲ್ಸ್ ಟು 27. ದೆನ್ y ಈಸ್ ಈಕ್ವಲ್ಸ್ ಏನಾಗುತ್ತೆ, 3 ಆಗುತ್ತೆ. ಯಾಕೆ 3 +or - ಆಗಲಿಲ್ಲ ಅಂತೇಳಿ ಹೇಳ್ತೀನಿ ನೋಡ್ರಿ. ಇವಾಗ y³ ಅಂದ್ರೇನು, y × y ಈಸ್ ಈಕ್ವಲ್ಸ್ ಟು 27. ಅದನ್ನು 3 × 3 × 3 ಬರಬೇಕು. ಇದು ಏನದ, +27 ಅದ. ಇದು 36 ಮೈನಸ್, ಇದನ್ನು ಕೂಡ ಬರೋಣ. x × x ಈಸ್ ಈಕ್ವಲ್ಸ್ ಟು 6 × 6 ಬರೋಣ. ಇವಾಗ y³ ನೋಡ್ರಿ, y ಅನ್ನು ನೀವು ಒಂದ್ಸತಿ 3 -3 ತೊಗೊಂಡ್ರೆ ಈಗ ಒಂದೇ ವ್ಯಾಲ್ಯೂ ಆಗಿ ಬಂತು. ಇಲ್ಲಿ ನೋಡೋಣ, ಈಗ ಮೊದಲು +3 ತೊಗೊಂಡ್ವಿ, ಇಲ್ಲಿ +3 ಆಯಿತು, +3 ಆಯಿತು, +3 ಆಯಿತು. ಅದಕ್ಕೋಸ್ಕರ 3 3 9 9 27 ಆಗಿ ಪ್ಲಸ್ ವ್ಯಾಲ್ಯೂ ಬಂತು. ಇನ್ ಕೇಸ್ ಇಲ್ಲಿ -3 ತೊಗೊಂಡ್ರಿ, ಇನ್ ಕೇಸ್ y ಮೈನಸ್ ಬಂತಂದ್ರೆ, ಇಲ್ಲಿ ಮೈನಸ್ ಬಂತಂದ್ರೆ ಎಲ್ಲದ ಕಡೆ -× ಪ್ಲಸ್ ಆಯಿತು, +× ಮೈನಸ್ ಆಯಿತು. ಇಲ್ಲಿ ಮೈನಸ್ ಬರಬೇಕಾಗತ್ತೆ. ಬಟ್ y³ ಈಸ್ ಈಕ್ವಲ್ಸ್ ಟು 27 ಅನ್ನೋದು ಪಾಸಿಟಿವ್ ವ್ಯಾಲ್ಯೂ ಅದ, ಮೈನಸ್ ವ್ಯಾಲ್ಯೂ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಮೈನಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. 3 ಮೈನಸ್ ಆಗಕ್ಕೆ ಸಾಧ್ಯನೇ ಇಲ್ಲ, ಒಂದೇ ವ್ಯಾಲ್ಯೂ ಬರುತ್ತೆ. ಬಟ್ ಇಲ್ಲಿ ನೋಡ್ರಿ, ಎಕ್ಸ್ದ ವ್ಯಾಲ್ಯೂ ಒಂದ್ಸತಿ ಒಂದು ಕಂಡೀಷನಲ್ಲಿ ಪ್ಲಸ್ ತೊಗೊಂಡ್ವಿ. ಪ್ಲಸ್ ತೊಗೊಂಡಾಗ x² ಈಸ್ ಈಕ್ವಲ್ಸ್ ಟು 36 ಆಯಿತು. 6 36 +× ಪ್ಲಸ್ ಆಗುತ್ತೆ. ಇನ್ನೊಂದು ಸರಿ x × x ಈಸ್ ಈಕ್ವಲ್ಸ್ ಟು -6 × -6 ತೊಗೊಳ್ಳೋಣ. 6 36
ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 36 ಪ್ಲಸ್ 36 ಬತ್ತಲ್ಲ ಎರಡು ಸರಿ ಮೈನಸ್ ತೊಗೊಂಡ್ರು ಪ್ಲಸ್ 36 ಬಂತು ಪ್ಲಸ್ ತೊಗೊಂಡ್ರು ಪ್ಲಸ್ 36 ಬಂತು ಈ ವ್ಯಾಲ್ಯೂ ತೊಗೊಂಡ್ರು ಇದೇ ಬಂತು ಈ ವ್ಯಾಲ್ಯೂ ತೊಗೊಂಡ್ರು ಇದೇ ಬಂತು ಎರಡು ಕಡೆ ಅದೇ ಬಂದಿರೋದ್ರಿಂದ ಇದ್ರದ್ದು ವ್ಯಾಲ್ಯೂ ಪ್ಲಸ್ 6 ಆಗ್ಬೋದು ಮೈನಸ್ 6 ಆಗ್ಬೋದು ಅರ್ಥ ಆಯ್ತು ಅನ್ಕೊತೀನಿ ಇವಾಗ ಕಂಪೇರ್ ಮಾಡಿರಿ ಪ್ಲಸ್ 6 ಕಂಪೇರ್ ಮಾಡಿದ್ರೆ ಪ್ಲಸ್ 6 3 ಕಂಪೇರ್ ಮಾಡಿದ್ರೆ ಎಕ್ಸ್ ಇಸ್ ಗ್ರೇಟರ್ ಅದ ಮೈನಸ್ 6 3 ಕಂಪೇರ್ ಮಾಡಿದ್ರೆ ಎಕ್ಸ್ ಇಸ್ ಲೆಸರ್ ಅದ ಗ್ರೇಟರ್ ಆರ್ ಲೆಸರ್ ಎರಡೂ ಬಂದಿರೋದ್ರಿಂದ ಆನ್ಸರ್ ಏನೈತಿ ಇದು ಸಿ ಆ್ಯಂಡ್ ಡಿ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ ಓಕೆ ಟ್ರೈ ಮಾಡಿರಿ ನೆಕ್ಸ್ಟ್ ಕ್ವಶನ್ ಒಂದು ಸೆಕೆಂಡ್ ಟ್ರೈ ಮಾಡಿ ಈ ಕ್ವಶನ್ ನೋಡಿದ ತಕ್ಷಣ ಆನ್ಸರ್ ಮಾಡಬೇಕು 1 ಸೆಕೆಂಡಿನ ಕ್ವಶನ್ ಇದೆ ಅಷ್ಟೇ ಓಕೆ ಈ ಕ್ವಶನ್ ನೋಡ್ರಿ ಓಕೆ ಇದರಲ್ಲೇನಿದೆ ಇಲ್ಲಿ ಮೈನಸ್ ಐತೆ ಇಲ್ಲಿ ಪ್ಲಸ್ ಅದ ಒಂದು ಸೆಕೆಂಡ್ ಕಲರ್ ಚೇಂಜ್ ಮಾಡೋಣ ಇಲ್ಲಿ ಮೈನಸ್ ಸಿಂಬಲ್ ಅದ ಇಲ್ಲಿ ಪ್ಲಸ್ ಸಿಂಬಲ್ ಅದ ಮೈನಸ್ ಆ್ಯಂಡ್ ಪ್ಲಸ್ ಇದ್ದಾಗ ಏನು ಬರುತ್ತೆ ಅಂತ ಹೇಳಿದೆ ನಾನು ಮೈನಸ್ ಆ್ಯಂಡ್ ಪ್ಲಸ್ ಇದ್ದಾಗ ಏನು ಬರುತ್ತೆ ಪ್ಲಸ್ ಪ್ಲಸ್ ಬರ್ತೈತಿ ರೂಟ್ಸ್ಗಳು ಇಲ್ಲಿ ಪ್ಲಸ್ ಐತೆ ಇಲ್ಲಿ ಪ್ಲಸ್ ಐತೆ ಪ್ಲಸ್ ಆ್ಯಂಡ್ ಪ್ಲಸ್ ಇದ್ದಾಗ ರೂಟ್ಸ್ಗಳು ಏನು ಬರ್ತಾವೆ ಅಂತ ಹೇಳಿದೆ ನಾನು ಮೈನಸ್ ಆ್ಯಂಡ್ ಮೈನಸ್ ಯಾವಾಗಲೂ ನೆಗೆಟಿವ್ ಪಾಸಿಟಿವ್ಗಿಂತ ಸಣ್ಣದೇ ಇರ್ತೈತಿ ಅಂದಮೇಲೆ ಇದು ಪಾಸಿಟಿವ್ ಎಕ್ಸ್ ರೂಟ್ಸ್ಗಳು ಪಾಸಿಟಿವ್ ಬರ್ತಾವೆ ಏನೇ ಬರಲಿ ಅದು ಪಾಸಿಟಿವ್ ಬರ್ತಾವೆ ವೈದ್ ರೂಟ್ಸ್ಗಳು ನೆಗೆಟಿವ್ ಬರ್ತಾವೆ ಅದಕ್ಕೋಸ್ಕರ ಯಾವಾಗಲೂ ಎಕ್ಸ್ ವೇರಿಯೇಬಲ್ಸ್ ಎಕ್ಸ್ ಇದು ಪಾಸಿಟಿವ್ ರೂಟ್ಸ್ಗಳು ದೊಡ್ಡದಾಗಿರ್ತವೆ ಅದಕ್ಕೋಸ್ಕರ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ವೈ ಡೈರೆಕ್ಟ್ ಆನ್ಸರ್ ಇದ್ರದ್ದು ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್ ಈ ಕ್ವಶನ್ ಸಾಲ್ವ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ ನೆಕ್ಸ್ಟ್ ಕ್ವಶನ್ ಬನ್ರಿ ಫ್ಯಾಕ್ಟರೈಸೇಷನ್ ಮಾಡೋದು ಅರ್ಥ ಆಗ್ಬೇಕು ನಿಮ್ಗೆ ಈ ಕ್ವಶನಲ್ಲಿ ಒಂದು ಕಾನ್ಸೆಪ್ಟ್ ಐತೆ ಇದು ಕ್ವಶನ್ ಕೂಡ ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು ಯಾವ ರೀತಿ ಅಂತಂದರೆ ಇದೊಂದು ನಾನೇ ಹೇಳ್ಬಿಡ್ತೇನೆ ಇಲ್ಲಿ ಮೈನಸ್ ಅದ ಇಲ್ಲಿ ಮೈನಸ್ ಅದ ಇಲ್ಲಿ ಪ್ಲಸ್ ಮೈನಸ್ ಅದ ಪ್ಲಸ್ ಮೈನಸ್ ಇದ್ದಾಗ ಮೈನಸ್ ಇದ್ದಾಗ ರೂಟ್ಸ್ಗಳು ಏನು ಬರ್ತವೆ ಪ್ಲಸ್ ಮೈನಸ್ ಬರ್ತವೆ ಪ್ಲಸ್ ಮೈನಸ್ ಇದ್ದಾಗ ರೂಟ್ಸ್ಗಳು ಏನು ಬರ್ತವೆ ಅದ್ರದ್ದು ಕೂಡ ಮೈನಸ್ ಪ್ಲಸ್ ಬರ್ತವೆ ಅಂತ ಹೇಳಿದ್ದೆ ನಾನು ಇಲ್ಲಿ ಯಾವಾಗಲೂ ಒಂದು ಪ್ಲಸ್ ಅಂದಮೇಲೆ ಇದಕ್ಕಿಂತ ಇದು ದೊಡ್ಡದಾಗಿರುತ್ತೆ ಇದು ಮೈನಸ್ ಅದಂದರೆ ಈ ಪ್ಲಸ್ ಇದು ಈ ಮೈನಸ್ಗಿಂತ ಇದು ದೊಡ್ಡದಾಗಿರುತ್ತೆ ಅಂದಮೇಲೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಗೊಳ್ರಿ ಈಗ +1 -2 ಇತ್ತಂತ ಅನ್ಕೊಳ್ಳೋಣ ಒಂದನೇದು ಎರಡನೇದು -2 +3 ಇತ್ತಂತ ಅನ್ಕೊಳ್ಳೋಣ ಇವಾಗ ಈ +1 ಇವು ಇದರಿಗಿಂತ ದೊಡ್ಡದೇ ಐತೆ ಒಂದ್ಸತಿ ಗ್ರೇಟರ್ ಆಯಿತು ಈ -2 ಇದಕ್ಕಿಂತ ಸಣ್ಣದೈತೆ ಒಂದ್ಸರಿ ಲೆಸರ್ ಆಯಿತು ಗ್ರೇಟರ್ ಲೆಸರ್ ಬಂದಿರೋದ್ರಿಂದ ಅದಕ್ಕೋಸ್ಕರ ಇದ್ರದ್ದು ಆನ್ಸರ್ ಏನಾಯಿತು ಸಿ ಆ್ಯಂಡ್ ಡಿ ರಿಲೇಷನ್ ನಾವು ಹೇಳೋಕ್ಕಾಗಂಗಿಲ್ಲ ಆನ್ಸರ್ ಸಿ ಆ್ಯಂಡ್ ಡಿ ಯಾವಾಗಲೂ ಕ್ವಶನ್ಸಲ್ಲಿ ಕೊನೆಯ ಎರಡು ನಂಬರ್ಸ್ಗಳು ಈಗ 90 ಒಂದು ಸಿ ಇದಲ್ಲ ಸಿದ ಮುಂದ್ಗಡೆ ಸಿಂಬಲ್ ಏನೈತೆ ನೋಡ್ರಿ ಇದು ಮೈನಸ್ ಇತ್ತು ಎರಡನೇದ್ರದ್ದು ಮೈನಸ್ ಇತ್ತು ಎರಡರದ್ದು ಮೈನಸ್ ಇದ್ದರೆ ಡೈರೆಕ್ಟ್ ಸಿ ಎನ್ ಡಿ ಅಂತ ಹಾಕಿ ಮುಂದೆ ಹೋಗ್ಬಿಡೋದು ಎರಡರದ್ದು ಮೈನಸ್ ಇದ್ದರೆ ಸಿ ಎನ್ ಡಿ ಈ ಕಡೆ ಸಿಂಬಲ್ಸ್ ತಲೆನೇ ಕೆಡಿಸ್ಕೊಬಿಡ್ರಿ ಇಲ್ಲಿ ಕೂಡ ಪ್ಲಸ್ ಇದ್ರೂ ಕೂಡ ಪ್ಲಸ್ ಆರ್ ಮೈನಸ್ ಬರ್ತೈತಿಲ್ಲ ಇಲ್ಲಿ ಪ್ಲಸ್ ಆರ್ ಇರಲಿ ಮೈನಸ್ ಇರಲಿ ಏನೇ ಇರಲಿ ಇಲ್ಲಿ ಎರಡರಲ್ಲೂ ಮೈನಸ್ ಬಂತಂದರೆ ಡೈರೆಕ್ಟ್ ಆನ್ಸರ್ ಸಿ ಎನ್ ಡಿ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಈಗ ಆ ಥರದ ಕ್ವಶನ್ಸ್ಗಳು ಬರ್ತವೆ ನೋಡೋಣ ಅವಾಗ ಇದರ ಫ್ಯಾಕ್ಟರೈಸೇಷನ್ ಕರೆಕ್ಟಾಗಿ ಮಾಡ್ಕೊಳ್ಳೋದು ಗೊತ್ತಾಗ್ಬೇಕು ನನಗೆ
ಓಕೆ 442 442 ಫ್ಯಾಕ್ಟರ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಇದನ್ನು ಮೊದಲು ಇಂಟು ಮಾಡಿದಾಗ ಯಾವುದೇ ಎರಡು ನಂಬರ್ ಇಂಟು ಮಾಡಿದಾಗ 442 ಬರಬೇಕು. ಅದನ್ನು ಆ್ಯಡ್ ಅಥವಾ ಸಬ್ಸ್ಟ್ರಾಕ್ಟ್ ಏನಾರ ಮಾಡಿದಾಗ 9 ಬರಬೇಕು. ಇಂಟು ಮಾಡಿ ನೋಡೋಣ. 442 ಮೈನಸ್ 442 ಬರಬೇಕಿದು. ಇಂಟು ಮಾಡೋಣ. ಮೊದಲು 2ದಿಂದ ಡಿವೈಡ್ ಮಾಡಿದ್ರೆ 2 ಇಂಟು 2 2 4 2 2 4 1 ಬಂತು. 221 ಇಂಟು 2 ಬಂತು. ಓಕೆ, ಇದನ್ನು 221 ಯಾವುದರಲ್ಲಿ ಹೋಗುತ್ತಾ? ಇದು ಒಂದು ಪ್ರೈಮ್ ನಂಬರ್ ಅಂತ ಅನ್ನಿಸ್ತದೆ. ಇಲ್ಲ, ಪ್ರೈಮ್ ನಂಬರ್ ಅಲ್ಲ, ನಾರ್ಮಲ್ ನಂಬರ್ ಅನ್ನಿಸ್ತೈತೆ. ಇದು ಪ್ರೈಮ್ ನಂಬರಿಂದ ಹೊಡೆದು ನೋಡೋಣ. ಅದ್ರಲ್ಲಿ 2ರಿಂದ ಹೋಗಂಗಿಲ್ಲ, 3ರಿಂದ ಹೋಗಂಗಿಲ್ಲ, 5ರಿಂದನೂ ಹೋಗಂಗಿಲ್ಲ, 7ರಿಂದ 7 3 21 1 ಉಳಿತು, 7ರಲ್ಲಿ ಹೋಗಲ್ಲ, 11ರಲ್ಲಿ ಹೋಗಲ್ಲ. 2 1 3 ಆಗುತ್ತೆ, 3 ಹೋದ್ರೆ 0 ಬರೋಲ್ಲ, 1 ಬರುತ್ತೆ. ನೆಕ್ಸ್ಟ್ 11 ಆದಂತರ 13ರಲ್ಲಿ ನೋಡೋಣ. 13 1 13 79 ಅಂತು, 13 7 91. ಓಕೆ, ಇದು 13 ಇಂಟು 17 ಐತೆ. 13 ಇಂಟು 17 ಐತೆ ಅಂದರೆ 2 ಇಂಟು 13 ಇಂಟು 17 ಬಂತಿದ್ದು ವ್ಯಾಲ್ಯೂ. ಇವಾಗ ಎರಡು ನಂಬರನ್ನು ಮಲ್ಟಿಪಲ್ ಮಾಡಿದಾಗ ಎರಡು ನಂಬರೇ ಕನ್ವರ್ಟ್ ಮಾಡಬೇಕು. 17 34 ಇಂಟು 13 ಮಾಡಿದ್ರೆ 34 ಇಂಟು 13 ಮಾಡಿದ್ರೆ 34ರಲ್ಲಿ 13 ತೆಗೆದ್ರು ಕೂಡ 34ರಲ್ಲಿ 13 ತೆಗೆದ್ರೆ 1 ಇರೋದು ಬರುತ್ತೆ, 9 ಇರೋದು ಬರಲ್ಲ, ಯೂನಿಟ್ ಡಿಜಿಟ್. ನೆಕ್ಸ್ಟ್ 13 26 ಇಂಟು 17 ಮಾಡೋಣ. 26ರಲ್ಲಿ 17 ಹೋದರೆ 9 ಕರೆಕ್ಟ್ ಬಂತು. ಕರೆಕ್ಟ್ ಬಂತು. ಇವಾಗ -14 ಬರ್ಬೇಕಂತ, -442 ಬರ್ಬೇಕಂದ್ರೆ 2ರಲ್ಲಿ 1ಕ್ಕೆ ಮೈನಸ್ ಇರಬೇಕು. ಯಾವುದಕ್ಕೆ ಮೈನಸ್ ತಗೋತೀರಾ ನೀವು? ಇಲ್ಲಿ ದೊಡ್ಡ ಸಿಂಬಲ್ ಏನೈತೆ? ಪ್ಲಸ್ ಐತೆ. ಇದು ಇಲ್ಲಿರೋ ಸಿಂಬಲ್ ಏನೋ ಪ್ಲಸ್ ಅದ. ಪ್ಲಸ್ ಆದ್ಮೇಲೆ ದೊಡ್ಡದಕ್ಕೆ ಪ್ಲಸ್ ತೊಗೊಂಡ್ವಿ, ಸಣ್ಣದಕ್ಕೆ ಮೈನಸ್ ತೊಗೊಂಡ್ವಿ. 26ರಲ್ಲಿ 17 ಹೋದರೆ 9x ಉಳಿತು. ಬಟ್ ಅದು ರೂಟ್ಸ್ ಹೊರಗಡೆ ಬಂದಾಗ ಏನಾಗುತ್ತೆ? ಇದೇನಾಗುತ್ತೆ? 26 ಪ್ಲಸ್ ಇರೋದು 26 ಮೈನಸ್ ಆಗುತ್ತೆ, 17 ಪ್ಲಸ್ ಆಗುತ್ತೆ. ನಾನು ಅವಾಗಲೇ ಹೇಳಿದ್ದೆ, ಇದ್ರ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದೊಡ್ಡ ಸಿಂಬಲ್ ಮುಂದೆ ಏನಿರ್ತೈತಲ್ಲ ಅದು ಸಣ್ಣದಕ್ಕೆ ಹೋಗುತ್ತೆ ಅಂತ ಹೇಳಿದ್ದೆ ನಾನು. ಇದ್ರದ್ದು ವ್ಯಾಲ್ಯೂಗಳೇನು ಬಂದು -26 ಆ್ಯಂಡ್ 17 ಬಂದು. ಇದನ್ನು ಫ್ಯಾಕ್ಟರ್ ಮಾಡೋಣ. ಇವಾಗ 728 ಮೊದಲು 4ರಲ್ಲೇ ಹೋಗುತ್ತೆ. 4 1 4 4 1 4 3 ಉಳಿತು. 4 8 32, 4 2 8 82. ಇದು ಇಷ್ಟು ಬಂತು. ನೆಕ್ಸ್ಟ್ ಇದು 2ರಲ್ಲೇ ಹೋಗುತ್ತೆ, 4ರಲ್ಲಿ ಹೋಗಂಗಿಲ್ಲ, 2ರಲ್ಲಿ ಹೋಗುತ್ತೆ. ಅಂದರೆ 2 9 8, 2 9 18, 2 1 2, 2 ಇಂಟು 91 ಬಂತು. ಈ 2 ಇದಕ್ಕೆ ಕೊಡೋಣ. 4 2 8 ಮಾಡೋಣ. ಇಲ್ಲ, ಇರಲಿ, ಇದಿಷ್ಟೇ. 4 ಇಂಟು 2 ಇಂಟು 91 ಬಂತು. ಈ 91 13 91 ಬರೀಬೋದು. 13 ಇಂಟು 7 ಇದೇನಾಗುತ್ತೆ? ಇಂಟು 2 ಇಂಟು 4 ಅಂತ ಬರೀಬೋದು. ಓಕೆ, ಇವಾಗ ಒಂದ್ಸರಿ ಇಲ್ಲಿ 26 ಬಂದೈತೆ ಅಂದರೆ ಇಲ್ಲಿ 26 ಮಾಡ್ಕೊಂಡು ನೋಡ್ಕೊಳ್ಳೋಣ. 13 26, 7 4 28, 28. ಎರಡು ಸಿಂಬಲ್ ಏನು ಬರ್ತಾ ಇದ್ರದ್ದು? ಮೈನಸ್ ಮೈನಸ್. ಓಕೆ, ಎರಡು ಕಡೆ ಮೈನಸ್. ಎರಡು ಆ್ಯಡ್ ಮಾಡಿದಾಗ 26ರಲ್ಲಿ 28 ಆ್ಯಡ್ ಮಾಡಿದಾಗ 6ರಲ್ಲಿ 8 ಕೂಡಿಸಿದ್ರೆ 4. ಓಕೆ, 54 ಕೂಡ ಬರುತ್ತೆ. ವ್ಯಾಲ್ಯೂ ಏನೈತಿ ಇದ್ರದ್ದು? ವಾಯ್ದು ವ್ಯಾಲ್ಯೂ -26 -28. ಈ -26 ಕಂಪೇರ್ ಮಾಡಿರಿ. -26 ಇದ್ರ ಜೊತೆ ಕಂಪೇರ್ ಮಾಡಿರಿ, 26 ಜೊತೆ ಕಂಪೇರ್ ಮಾಡಿದ್ರೆ ಈಕ್ವಲ್ ಆಯಿತು ಒಂದ್ಸತಿ. ಇದೇ -26 -28 ಜೊತೆ ಕಂಪೇರ್ ಮಾಡಿದ್ರೆ ಗ್ರೇಟರ್ ಆಯಿತು ಎಕ್ಸ್. 17 2ರ ಜೊತೆ ಕಂಪೇರ್ ಮಾಡಿದ್ರು ಕೂಡ ಗ್ರೇಟರೇ ಆಯಿತು. ಇದರ ಆನ್ಸರ್ ಏನಾಯಿತು? ಒಂದು ಸರಿ ಗ್ರೇಟರ್, ಆಮೇಲೆ ಈಕ್ವಲ್, ಗ್ರೇಟರ್ ಆರ್ ಈಕ್ವಲ್, ಎಕ್ಸ್ ಇಸ್ ಗ್ರೇಟರ್ ಆರ್ ಈಕ್ವಲ್. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬರೋಣ. ಇದರ ನಂತರ ಆನ್ಸರ್ ಬಿಡಿಸೋ ಅವಶ್ಯಕತೆ ಇಲ್ಲ. ಇಲ್ಲಿ ಮೈನಸ್, ಇಲ್ಲಿ ಮೈನಸ್, ಡೈರೆಕ್ಟ್ ಆನ್ಸರ್ ಸಿಗಂಡಿ. ನೆಕ್ಸ್ಟ್ ಕ್ವಶನ್. ಓಕೆ, ಸಾಲ್ವ್ ಮಾಡ್ರಿ. ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊಂತೀನಿ. 315 ಐತೆ. -315 ಬರಬೇಕು.
ಇದನ್ನು ಬಿಡಿಸ್ತಾ ಹೋದರೆ 5ರಿಂದ ಮಲ್ಟಿಪಲ್ ಮಾಡೋಣ. 5 6 30, 5 3 15. ಇದನ್ನು 21 ಇಂಟು 3 ಬರಿಬೋದು. 5 ಇಂಟು 21 ಇಂಟು 3 ಬಂತು. ಈ 21ನ್ನು 7 ಇಂಟು 3 ಬರಿಬೋದು. ಇವಾಗ ಏನಾಯಿತು, 5 ಇಂಟು 7 ಇಂಟು 3 ಇಂಟು 3 ಬಂತು. ಇವಾಗ 2 ನಂಬರಾಗಿ ಕನ್ವರ್ಟ್ ಮಾಡ್ಕೊಂಡು ನೋಡೋಣ. 5 ಇಂಟು 7 ಇಂಟು 3 ಐತಲ್ಲ, 2 ನಂಬರಾಗಿ ಕನ್ವರ್ಟ್ ಮಾಡ್ಬೇಕಂದ್ರೆ 2 ನಂಬರ್ಗೆ 3 3 9, 7 5 35. 35 ಒಂದು 9, 35 9 ಆಗೋಕ್ಕೂ ಸಾಧ್ಯ ಇಲ್ಲ. 35 9 ಆಯ್ತು ಅಂತಂದರೆ 35ರಲ್ಲಿ 9 ಹೋದರೆ 6 ಬರಲ್ಲ. 35ರಲ್ಲಿ 9 ಸೇರಿಸಿದ್ರು 6 ಬರಲ್ಲ. 7 3 21 ಒಂದು 15. ಇವೆರಡು ಆ್ಯಡ್ ಮಾಡಿದ್ರೆ 20 ಇಂಟು ಮಾಡಿದ್ರೆ 21, 2 ಇಂಟು ಮಾಡಿದ್ರೆ 15 ಬಂತು. 21ರಲ್ಲಿ 15 ಆದರೆ 6. ಓಕೆ, ಇದ್ರದ್ದು ಆನ್ಸರ್ ಏನು ಬಂತು? 21 ಆಮೇಲೆ 15. ಎಕ್ಸ್ದು ವ್ಯಾಲ್ಯೂಗಳು ಏನು ಬರ್ತವೆ? 21 ಆ್ಯಂಡ್ 15. ಸಿಂಬಲ್ಸ್ ನೋಡೋಣ. 21 15ರಲ್ಲಿ ಯಾವುದು ಒಂದು ಮಾತ್ರ ಸಿಂಬಲ್ಸ್ ನೆಗೆಟಿವ್ ಬರಲೇಬೇಕು. ಇಲ್ಲಿ ಮೈನಸ್ ಐತೆ ಅಂದಮೇಲೆ -6x ಅದಂದಮೇಲೆ 21x ಒಳಗೆ 15x ಹೋದರೆ 6x ಬರಬೇಕು. ಆದ್ರೆ ಮೈನಸ್ ಇರ್ಬೇಕಂದ್ರೆ ಇದು ಮೈನಸ್ ಆಯಿತು. ಬಟ್ ಇದು ಮೈನಸ್ ಆದಮೇಲೆ ಹೊರಗಡೆ ಬಂದಾಗ ಇದು ಪ್ಲಸ್ ಆಗತ್ತಾ, ಇದು ಮೈನಸ್ ಆಗುತ್ತೆ. ಸಣ್ಣದು ಮೈನಸ್ ಆಗುತ್ತೆ. ಇಲ್ಲಿ ಏನು ಸಿಂಬಲ್ ಅದಲ್ಲ ಸಣ್ಣದಕ್ಕೆ ಹೋಗುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಎಕ್ಸ್ದು ವ್ಯಾಲ್ಯೂ ಬಂದು ಇವಾಗ ವಾಯ್ದು ಬರೋಣ. ವಾಯ್ದು ಕಡೆ ಬರೋಣ. ವಾಯ್ದು ಏನೇನು ಬರ್ತಾವೆ ನೋಡೋಣ. ವಾಯ್ದು 3ರಲ್ಲೇ ಹೋಗುತ್ತೆ. 3 1 3, 1 ಉಳಿತು. 3 6 18, 3 1 3. ಓಕೆ, 1 3ರಲ್ಲೇ ಹೋಯ್ತು. ಆಮೇಲೆ 3ರಲ್ಲೇ ಹೋಗುತ್ತಂತಂದಮೇಲೆ ನೆಕ್ಸ್ಟ್ ಯಾವ್ದ್ರಲ್ಲೇ ಹೋಗುತ್ತೆ ನೋಡೋಣ. ನೀವು 5ರಲ್ಲೇ ಹೋಗಲ್ಲ. ಪ್ರೈಮ್ ನಂಬರ್ಸ್ ನೋಡ್ಕೋತಾ ಹೋಗ್ಬೇಕು. ಇದು ಪ್ರೈಮ್ ನಂಬರ್ ಟೈಪ್ ಹೋಗುತ್ತೆ ನೋಡೋದು. 2ರಲ್ಲಿ ಹೋಗಲ್ಲ, 3ರಲ್ಲೇ ಹೋಗಲ್ಲ, 5ರಲ್ಲೇ ಹೋಗಲ್ಲ. 7ರಲ್ಲಿ 7 2 14, 7 3 21. ಓಕೆ, 7ರಲ್ಲೇ ಹೋಗುತ್ತೆ. 7 8 7 2 14, 7 3 21. 3 ಇಂಟು 7 ಇಂಟು 21 ಅಂತ ಆಯ್ತು ಇದ್ರದ್ದು. ಇವಾಗ ಇದ್ರದ್ದು ಇನ್ನೂ ಫ್ಯಾಕ್ಟರೈಸೇಷನ್ ಮಾಡೋ ಅವಶ್ಯಕತೆ ಐತೆ ನೋಡೋಣ. 7 3 21 ಅಂತಲೇ ಬರಿಬೋದು. ಮತ್ತೆ 7 ಬರುತ್ತೆ, ಅದಕ್ಕೋಸ್ಕರ ಇನ್ನೊಂದು ಸತಿ ಫ್ಯಾಕ್ಟರೈಸೇಷನ್ ಮಾಡೋ ಅವಶ್ಯಕತೆ ಇಲ್ಲ. 7 3 21 21 ಅದೇ ಬಂತು. ಸಾರಿ, 7 3 21 23 ಬರುತ್ತೆ ಇಲ್ಲಿ. 7 3 21 ಒಂದು 23. 21 ಇಂಟು 23 ಆಗ್ಬೋದಾ? ಆಗ್ಬೋದು. 21 20 40 44 ಕರೆಕ್ಟ್. 21 ಇಂಟು 23. ಇಲ್ಲಿ ಪ್ಲಸ್ ಮೈನಸ್ ಇತ್ತಂದರೆ ಪ್ಲಸ್ ಮೈನಸ್ ಇದ್ದರೆ ಇದು ಸಾರಿ ಮೈನಸ್ ಪ್ಲಸ್ ಇದ್ದರೆ ಸಿಂಬಲ್ಸ್ಗಳು ಏನು ಬರ್ತವೆ? ಪ್ಲಸ್ ಪ್ಲಸ್ ಬರ್ತವೆ. 2 ಪ್ಲಸ್ ಪ್ಲಸ್ ಅಂದರೆ 21. ವಾಯ್ದು ವ್ಯಾಲ್ಯೂ ಏನು ಬಂತು? 21 ಆ್ಯಂಡ್ 23. ಇವಾಗ ಕಂಪೇರ್ ಮಾಡಿರಿ. 21ಕ್ಕೆ 21 ಕಂಪೇರ್ ಮಾಡಿದ್ರೆ ಒಂದು ಸರಿ ಈಕ್ವಲ್ ಆಯ್ತು. ಈ 21ನ್ನು 23 ಕಂಪೇರ್ ಮಾಡಿದ್ರೆ ಸ್ಮಾಲರ್ ಆಯ್ತು. -15ನ್ನು 21 ಜೊತೆ ಕಂಪೇರ್ ಮಾಡಿದ್ರೆ ಸ್ಮಾಲರ್ ಆಯ್ತು. -15ನ್ನು ಇದ್ರ ಜೊತೆ ಕಂಪೇರ್ ಮಾಡಿದ್ರೆ ಕೂಡ ಸ್ಮಾಲರ್ ಆಯ್ತು. 3 ಸ್ಮಾಲರ್, ಒಂದು ಈಕ್ವಲ್ ಅಂದರೆ ಸ್ಮಾಲರ್ ಆರ್ ಈಕ್ವಲ್. ಎಕ್ಸ್ ಇಸ್ ಸ್ಮಾಲರ್ ಆರ್ ಈಕ್ವಲ್. ಆಪ್ಷನ್ ನಂಬರ್ ಈ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಬನ್ರಿ. ಈ ಕ್ವಶನಲ್ಲಿ ಒಂದು ಕಾನ್ಸೆಪ್ಟ್ ಐತೆ. ಇದು ಕ್ವಶನ್ ನೋಡೋಣ. ನೆಕ್ಸ್ಟ್ ಇದೇ ರೀತಿ ಕ್ವಶನ್ಸ್ಗಳು ಬರ್ತವೆ. ನೆಕ್ಸ್ಟ್ 19 20 21 3 ಕ್ವಶನ್ಸ್ಗಳು ಇದೇ ರೀತಿ ಇದ್ದಾವೆ. ಅವಾಗ ನಿಮ್ಗೆ ಅರ್ಥ. ಓಕೆ, ಇಷ್ಟ ಮಟ್ಟ ಏನು ಮಾಡ್ತಿದ್ವಿ ನಾವು? ಇಲ್ಲಿ ಏನು ಇಲ್ಲಿ 60 ಅದಲ್ಲ, 60ನ್ನು ಡೈರೆಕ್ಟಾಗಿ ಫ್ಯಾಕ್ಟರೈಸೇಷನ್ ಮಾಡ್ತಿದ್ವಿ. ಯಾಕಂತಂದರೆ ಎಕ್ಸ್ ಸ್ಕ್ವಯರ್ದು ಕೋಎಫಿಷಿಯೆಂಟ್ ಏನೂ ಇರ್ತಿರಲಿಲ್ಲ. ಬೇಕಿದ್ರೆ ಬೇರೆ ಕ್ವಶನ್ ನೋಡಿರಿ, ಹಿಂದಿನ ಕ್ವಶನ್ಸ್ಗಳು. ಎಕ್ಸ್ ಸ್ಕ್ವಯರ್ದು ಯಾವ್ದಾದ್ರು ಕೋಎಫಿಷಿಯೆಂಟ್ ಐತೆ? ವೈ ಸ್ಕ್ವೇರ್ ಯಾವ್ದಾದ್ರು ಕೋಎಫಿಷಿಯೆಂಟ್ ಐತೆ? ಇಲ್ಲ. ಕೋಎಫಿಷಿಯೆಂಟ್ ಯಾವುದು ಇಲ್ಲದೆ ಇರೋ ಕಾರಣ ನಾವೇನು ಮಾಡ್ತಿದ್ವಿ? ಡೈರೆಕ್ಟ್ 60ನ್ನು ಫ್ಯಾಕ್ಟರೈಸೇಷನ್ ಮಾಡ್ತಿದ್ವಿ. ಬಟ್ ಇಲ್ಲಿ ಕೋಎಫಿಷಿಯೆಂಟ್ ಇರೋದ್ರಿಂದ ಯಾವಾಗಲೂ ಈ ಕೋಎಫಿಷಿಯೆಂಟನ್ನು 60ರ ಜೊತೆ ಮಲ್ಟಿಪಲ್ ಮಾಡಿ ಫ್ಯಾಕ್ಟರೈಸೇಷನ್ ಮಾಡಬೇಕು. 3 ಇಂಟು 60 ಮಾಡಿ ಆಮೇಲೆ ಇದ್ರ ಫ್ಯಾಕ್ಟರೈಸೇಷನ್ ಮಾಡಬೇಕು. ಅಂದರೆ 2 ಮಲ್ಟಿಪಲ್ ಮಾಡಿದಾಗ ಏನು ಬರುತ್ತೆ? -180 ಬರುತ್ತೆ. ಈ +180 ಬರುತ್ತೆ. +180ಯನ್ನು ಫ್ಯಾಕ್ಟರೈಸೇಷನ್ ಮಾಡಬೇಕು ಇವಾಗ ನಾವು. ಇದನ್ನೇನಾಗುತ್ತೆ? 6 3 ಈ ರೀತಿ ಆಗುತ್ತೆ. 3 ಇಂಟು 60, 60ನ್ನು ನಾವು 12 5 60 ಬರೀಬೋದು. ಓಕೆ, ಈ ರೀತಿ ಆಗುತ್ತೆ. ಓಕೆ, ಇದನ್ನು ನಾವು ಇನ್ನೂ 4 3 12 ಬರೀಬೋದು. ಓಕೆ, ಇವಾಗ ನೋಡೋಣ ಯಾವುದು ಆಗತ್ತಂತೇಳಿ. 3 ಇಂಟು 4 ಇಂಟು ಈ ಥರ ಬಂತಿದೆ. 36 ಬರಬೇಕಲ್ಲ.
4 ಮೂರಲೆ 12, 5 ಮೂರಲೆ 15, 12 ಅಂದರೆ 6, 36 ಮೂರಲೆ 18 ಕರೆಕ್ಟ್ ಆಯ್ತು. ಇದನ್ನ 2 ಇಂಟು 2 ಮಾಡ್ಕೊಂಡ್ರೆ 3 2 6, 4 ಮೂರಲೆ 12. ಸಾರಿ ಇಲ್ಲೇ ಆಗ್ಬಿಡ್ತಿತ್ತಲ್ಲ ಇದು. 3 ಇಂಟು 60 ಐತಿ. ಇದನ್ನು 30 ಇಂಟು 2 ಮಾಡ್ಕೊಂಡ್ರೆ ಇದೇನಾಗ್ತಿತ್ತು, ಈ 3 ಮಲ್ಟಿಪಲ್ ಆಗಿ 6 ಆಗ್ತಿತ್ತು. 6 ಇಂಟು 30 ಆಗ್ತಿತ್ತು. 30 ಇಂಟು 6 3 18, 180 ಕರೆಕ್ಟ್. ಇದ್ರದ್ದು ಏನೇನು ವ್ಯಾಲ್ಯೂ ಬಂತು? 30 ಮತ್ತು 6 ಬಂತು. ಎಕ್ಸ್ದು ವ್ಯಾಲ್ಯೂ ಏನು ಬರ್ತವೆ? 30 ಮತ್ತು 6. 30 ಮತ್ತು 6. ಬಟ್ ಸಿಂಬಲ್ಸ್ ಏನಿರ್ತಾವ, ಇಲ್ಲಿ ಮೈನಸ್ ಅದ, ಇಲ್ಲಿ ಪ್ಲಸ್ ಅದ. ಮೈನಸ್ ಆ್ಯಂಡ್ ಪ್ಲಸ್ ಇದ್ದಾಗ ಎರಡು ಕಡೆ ಪ್ಲಸ್ ಬರ್ತಾವ ಅಂತ ಹೇಳಿದ್ದೆ ನಾನು. ಇದು ಎಕ್ಸ್ದ ವ್ಯಾಲ್ಯೂ ಅಲ್ಲ. ಇದೇನಾಗದ 3x ವ್ಯಾಲ್ಯೂ. ಇದು 3x ವ್ಯಾಲ್ಯೂ ಯಾಕೆ ಹೇಳಿ? ಇದಕ್ಕೆ ಇಂಟು 3 ಮಾಡಿದಾಗ ಬಂದಿರೋದು. ಇಲ್ಲಿ ಕೋಎಫಿಷಿಯಂಟ್ ಏನಿರ್ತಿಲ್ಲ ಅದರಿಂದ ಡಿವೈಡ್ ಮಾಡ್ಬೇಕು. ಇದಕ್ಕೆ ಎಕ್ಸ್ ವ್ಯಾಲ್ಯೂ ಬರ್ಬೇಕಂದ್ರೆ ಎಕ್ಸ್ದ ವ್ಯಾಲ್ಯೂ 30ಗೆ ಡಿವೈಡೆಡ್ ಬೈ 3 ಮಾಡಿದಾಗ ಏನು ಬರುತ್ತೆ? 10 ಬರುತ್ತೆ. 6ಗೆ ಡಿವೈಡೆಡ್ ಬೈ 3 ಮಾಡಿದಾಗ 2 ಬರುತ್ತೆ. ಇದು ಒರಿಜಿನಲ್ ಎಕ್ಸ್ ವ್ಯಾಲ್ಯೂ. ಇವಾಗ ಎಕ್ಸ್ದ ವ್ಯಾಲ್ಯೂ ಬಂತು. ಯಾಕಂದರೆ ಈ 3 ಕೋಎಫಿಷಿಯಂಟ್ ಏನಿರ್ತೈತಲ್ಲ ಅದು ಬಂದಿರೋ ರೂಟ್ಸ್ಗಳಿಗೆ ಡಿವೈಡ್ ಮಾಡಿದಾಗ ಒರಿಜಿನಲ್ ರೂಟ್ಸ್ಗಳು ಬರುತ್ತೆ. ಇಲ್ಲಿ ಬರೋಣ. ಇವಾಗ ಇದು 14 ಬರಬೇಕು. 15 ಐತೆ. 15 1 15 ಆಗುತ್ತೆ. 15 1 15. 15ರಲ್ಲಿ 1 ಹೋದರೆ 14 ಬರುತ್ತೆ. ಒಂದು ಸಿಂಬಲ್ ಅಂತೂ ನೆಗೆಟಿವ್ ಇರಲೇಬೇಕು. ಇದು ಪ್ಲಸ್ ಐತೆ ಅಂದಮೇಲೆ, ಇದು ದೊಡ್ಡದು ಪ್ಲಸ್ ಐತೆ ಅಂದಮೇಲೆ ದೊಡ್ಡದೇ ಪ್ಲಸ್ ಇರ್ತೈತೆ, ಇದು ಮೈನಸ್ ಇರ್ತೈತೆ. ಬಟ್ ರೂಟ್ಸ್ ಹೊರಗಡೆ ಬಂದಾಗ ಇದು ಮೈನಸ್ ಆಗುತ್ತೆ, ಇದು +1 ಆಗುತ್ತೆ. ಇದು ವಾಯ್ದು ವ್ಯಾಲ್ಯೂಗಳು. ಇವಾಗ ಈ x10 ಇದ್ರ ಜೊತೆ ಕಂಪೇರ್ ಮಾಡಿದ್ರೆ ಎಕ್ಸ್ ಈಸ್ 10 ಜೊತೆ ಕಂಪೇರ್ ಮಾಡಿದ್ರೆ 10 ಜೊತೆ y ಕಂಪೇರ್ ಮಾಡಿದ್ರೆ y -15 ಅದ. ಇದು 10x ಅನ್ನೋದು ಏನಾಯಿತು? ಗ್ರೇಟರ್ ಆಯಿತು. ನೆಕ್ಸ್ಟ್ 10 +1 ಜೊತೆ ಕಂಪೇರ್ ಮಾಡಿದ್ರು ಕೂಡ ಗ್ರೇಟರ್ ಆಯಿತು. 2 -15 ಜೊತೆ ಕಂಪೇರ್ ಮಾಡಿದ್ರು ಕೂಡ ಗ್ರೇಟರ್ ಆಯಿತು. 2 +1 ಜೊತೆ ಕಂಪೇರ್ ಮಾಡಿದ್ರು ಗ್ರೇಟರ್ ಆಯಿತು. ಅದರಿಂದ x ಇಸ್ ಗ್ರೇಟರ್ ದ್ಯಾನ್ y. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬನ್ನಿರಿ. ಇದು ಸೇಮ್ ಸಿಮಿಲರ್ ಕ್ವಶನ್ ಅದ. ಅದನ್ನು ಟ್ರೈ ಮಾಡಿರಿ ನೀವು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಈ ಥರದ ಕ್ವಶನ್ ಆಲ್ರೆಡಿ ಬಿಡಿಸಿದೇವಲ್ಲ, ಇದು ಹೋಮ್ವರ್ಕ್ ತೊಗೊಳ್ಳಿ. ಕ್ವಶನ್ ನಂಬರ್ 17 ಆನ್ಸರ್ ಕಮೆಂಟ್ ಮಾಡಿರಿ. ನಾನು ಎಲ್ಲ ಕ್ವಶನ್ದ ಆನ್ಸರ್ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಕ್ವಶನ್ ನಂಬರ್ 18 ಇದು ಕೂಡ ಹೋಮ್ವರ್ಕ್ ತೊಗೊಳ್ರಿ. ಕ್ವಶನ್ ನಂಬರ್ 19 ಇದು ಸಾಲ್ವ್ ಮಾಡ್ರಿ ಅನ್ಸುತ್ತೆ. ಇವಾಗ ಜಸ್ಟ್ ಫ್ಯಾಕ್ಟ್ ಬಿಡಿಸಿದೇವಲ್ಲ ಆ ರೀತಿಯ ಕ್ವಶನ್ ಐತೆ ಇದು. ಓಕೆ, ಇದನ್ನ ನಾರ್ಮಲ್ ಮೆಥಡ್ ಇದ್ರ ಮೂಲಕ ಬರ್ಕೊಳ್ಳೋಣ. ಇಲ್ಲಿ 3 ಐತಲ್ಲ, ಈ 3 ಏನದ, ಎಲ್ಲದರಲ್ಲೂ 3 ಕಾಮನ್ ಅದ. ಅದಕ್ಕೋಸ್ಕರ ಈ ಪೂರ್ತಿ ಇಕ್ವೇಶನ್ ಅನ್ನ ಈ ಕಡೆನೂ ಡಿವೈಡೆಡ್ ಬೈ 3, ಈ ಕಡೆನೂ ಡಿವೈಡೆಡ್ ಬೈ 3 ಎರಡು ಕಡೆ ಮಾಡೋಣ. 3x² ಡಿವೈಡೆಡ್ ಬೈ 3 ಆಯಿತು, -18x ಡಿವೈಡೆಡ್ ಬೈ 3 ಆಯಿತು, +24 ಡಿವೈಡೆಡ್ ಬೈ 3 = 0/3 ಆಯಿತು. ಇದನ್ನು 3 ಕ್ಯಾನ್ಸಲ್ ಆಗಿದೆ. x² ಉಳಿತು, -3 6 18 6x ಉಳಿತು, +3 6 20 3 8 24 8 ಬಂತು, =0. ಈ ರೀತಿ ನಾರ್ಮಲ್ ಇಕ್ವೇಷನ್ ಆಗಿ ಕನ್ವರ್ಟ್ ಆಯ್ತು. ಇದೇ ಇಕ್ವೇಷನ್ಗೆ ಇದು. ಇವಾಗ ಫ್ಯಾಕ್ಟರೈಸೇಷನ್ ಮಾಡಿರಿ. ಇದು 4 2 ಆಗುತ್ತೆ. 2 ರೂಟ್ಸ್ಗಳು 4 ಮತ್ತು 2 ಬಂತು. ಎಕ್ಸ್ ರೂಟ್ಸ್ಗಳು 4 ಮತ್ತು 2. ಯಾಕಂದರೆ ಇಲ್ಲಿ ಮೈನಸ್ ಇದ್ದಾಗ ಏನು ಬರ್ತೈತೆ? ರೂಟ್ ಪ್ಲಸ್ ಬರುತ್ತೆ. ಅದೇ ಇಲ್ಲಿ ಇಟ್ಟಿರೋದು ನಾನು. ಇದಕ್ಕೆ ಬನ್ನಿರಿ. ಇವಾಗ ಇದು 5y², ಇವೆಲ್ಲ ಈ ಕಡೆ ಬರ್ತವೆ. -30y +40x ಆಗುತ್ತೆ. ಈಚೆ ಕಡೆ ಬಂದು =0. ಎಲ್ಲದರಲ್ಲೂ 5 ಕಾಣಿಸ್ತದೆ. ಅದಕ್ಕೋಸ್ಕರ 5 ಇಂದ 2 ಕಡೆ ಡಿವೈಡ್ ಮಾಡಿದಾಗ ಇಲ್ಲಿ y² ಉಳಿತು, -6 5 30 ಅಂದರೆ 6y ಉಳಿತು, +8 5 40 ಅಂದರೆ 8x ಉಳಿತು. ಇದು 8 ಉಳಿತು, =0. ಸೇಮ್ ಟು ಸೇಮ್ ಇದೇ ರೀತಿಯ ಬಂತಿದ್ದು ಕೂಡ. ಇಲ್ಲಿ ಕೂಡ yದ ವ್ಯಾಲ್ಯೂ ಏನು ಬರ್ತವೆ? 4 2 8 ಅಂದರೆ 4 2 ಬರ್ತವೆ. ಎರಡು ವ್ಯಾಲ್ಯೂ ಸೇಮ್ ಇರೋದೆ.
ಇಲ್ಲಿ 4 2 ಆಯ್ತು, ಇಲ್ಲಿ 4 2 ಆಯ್ತು. ಎರಡು ವ್ಯಾಲ್ಯೂ ಕಡೆ ಇಲ್ಲಿನೂ 4 2 ಬಂದಾಗ ಈಗ ಕಂಪೇರ್ ಮಾಡಿರಿ. ಇವಾಗ 4 ಜೊತೆ ಕಂಪೇರ್ ಮಾಡಿದ್ರೆ ಈಕ್ವಲ್ ಆಯ್ತು, 4 2 ಜೊತೆ ಕಂಪೇರ್ ಮಾಡಿದ್ರೆ ಗ್ರೇಟರ್ ಆಯ್ತು, 2 4 ಜೊತೆ ಕಂಪೇರ್ ಮಾಡಿದ್ರೆ ಲೆಸರ್ ಆಯ್ತು, 2 2 ಜೊತೆ ಕಂಪೇರ್ ಮಾಡಿದ್ರೆ ಈಕ್ವಲ್ ಆಯ್ತು. ಎರಡು ಒಂದು ಗ್ರೇಟರ್ ಒಂದು ಲೆಸರ್ ಬಂದಾಗ ಆನ್ಸರ್ ಏನಾಗುತ್ತೆ? CND ಆಗುತ್ತೆ. ರಿಲೇಷನ್ ಹೇಳೋಕ್ಕಾಗಂಗಿಲ್ಲ. ನಾವು ಈ ಕಡೆ ದೊಡ್ಡದು ಅಂತ ಹೇಳೋಕ್ಕಾಗಲ್ಲ, ಈ ಕಡೆ ಸಣ್ಣದು ಅಂತ ಹೇಳೋಕ್ಕಾಗಲ್ಲ, ಈ ಕಡೆ ಈಕ್ವಲ್ ಅಂತ ಹೇಳೋಕ್ಕಾಗಲ್ಲ. 3 ಇಕ್ವೇಶನ್ ಬಂದಿರೋದು. ನೆಕ್ಸ್ಟ್ ಕ್ವಶನ್ ಬನ್ರಿ. ಅದೇ ರೀತಿಯ ಕ್ವಶನ್ ಐತಿ ಇಲ್ಲಿ. ಇದನ್ನ ನೋಡ್ರಿ. ಇಲ್ಲಿ ಆ ರೀತಿ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲದರಲ್ಲೂ 3 ಕಾಣಿಸ್ತಿಲ್ಲ ನಮಗೆ. ಆಮೇಲೆ ಎಲ್ಲದರಲ್ಲೂ 5 ಕೂಡ ಕಾಣಿಸ್ತಿಲ್ಲ. ಇಲ್ಲಿ ನಾವು ಸಾಲ್ವ್ ಮಾಡಲೇಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊಂತೀನಿ. ಇಲ್ಲಿ ನೋಡೋಣ ಈಗ ಏನೈತಿ ಕ್ವಶನ್ ಅಲ್ಲಿ. ಈ ಕ್ವಶನ್ ಇದ್ರ ಹಿಂದಿನ ಕ್ವಶನ್. ಇದು ಕ್ವಶನ್. 3x² - 4x - 39. 3 ಅಲ್ಲಿ ಕಾಮನ್ ಇಲ್ಲ ಅಂದರೆ ಡೈರೆಕ್ಟಾಗಿ ಸಾಲ್ವ್ ಮಾಡಬೇಕಾಗತ್ತೆ. 39 ಇಂಟು 3 ಮಾಡ್ಬೇಕು ಯಾವಾಗಲೂ. ನಾವು ಮೊದಲು ಡೈರೆಕ್ಟ್ ಇದನ್ನು ತೊಗೊಂಡು ಇದು ಸಾಲ್ವ್ ಮಾಡ್ತಿದ್ವಿ. ಇಲ್ಲಿ ಕೋಎಫಿಷಿಯೆಂಟ್ ಆಲ್ರೆಡಿ 1 ಅಂತೇಳಿ ತೊಗೋತೀವಿ. ಕೋಎಫಿಷಿಯೆಂಟ್ ಇರಲಿಲ್ಲ ಅಂತಂದ್ರೆ 1 ಇರ್ತಿತ್ತು. ಅದಕ್ಕೆ 39 ಇಂಟು 1 ಮಾಡಿ ಈ 39 ಅಷ್ಟೇ ತೊಗೊಂಡು ಸಾಲ್ವ್ ಮಾಡ್ತಿದ್ವಿ. ಬಟ್ ಇವಾಗ ಕೋಎಫಿಷಿಯೆಂಟ್ 3 ಐತೆ, ಅದಕ್ಕೋಸ್ಕರ ಈ 3ಅನ್ನು 39 ಜೊತೆ ಮಲ್ಟಿಪ್ಲೈ ಮಾಡಲೇಬೇಕು. ಮಾಡಿನೇ ನಾವು ಅದನ್ನು ಆನ್ಸರ್ ಸಾಲ್ವ್ ಮಾಡಬೇಕು. -39 ಐತೆ, -39 ಇಂಟು 3 ಇದರದ್ದು ಫ್ಯಾಕ್ಟರ್, ಎರಡು ಫ್ಯಾಕ್ಟರ್ಸ್ಗಳನ್ನು ನಾವು ಡ್ರಾ ಮಾಡಬೇಕು. ಇವಾಗ -39 ಇಂಟು 3 ಇದು ಇಂಟು ಮಾಡಿದಾಗ ಬರಬೇಕು. ಆಮೇಲೆ ಆ್ಯಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಇಲ್ಲಿ ಮೈನಸ್ ಬಂದಿತ್ತಂದರೆ ಸಬ್ಸ್ಟ್ರಾಕ್ಟ್ ಮಾಡಿದಾಗ 4 ಬರಬೇಕು ಎರಡು ನಂಬರ್ದು. ಅಂದರೆ ಇದೇನಾಗುತ್ತೆ, 39ಅನ್ನು ಇನ್ನೂ ಡಿವೈಡ್ ಮಾಡಿದ್ರೆ 13 ಮೂರಲೆ 39. 13 ಇಂಟು 3 ಇಂಟು 3 ಆಗುತ್ತೆ. ಇದು 3 ಮೂರಲೆ 9, ಆಮೇಲೆ 13. 13 ಇಂಟು 9 ಮಾಡಿದಾಗ 13 ಮೂರಲೆ 39 ಬರುತ್ತೆ. 13 ಹಾಂ 13 ಇಂಟು 9 ಮಾಡಿದ್ರೆ ಇದು ವ್ಯಾಲ್ಯೂ ಬರ್ತೈತಿ, ಇಂಟು ಮಾಡಿದಾಗ ಬರೋ ವ್ಯಾಲ್ಯೂ. ಆಮೇಲೆ 13ರಲ್ಲಿ 9 ಹೋದರೆ 4 ಬರುತ್ತೆ. ಕರೆಕ್ಟ್. ಇದಕ್ಕೆ ಎರಡರಲ್ಲಿ ಒಂದು ಮೈನಸ್ ಬೇಕು. ಯಾವ್ದು ಮೈನಸ್ ಬೇಕು? ಇವಾಗ ಇದು 13x ಆಯಿತು, ಇದು 9x ಆಯಿತು, 4x ಬರುತ್ತೆ. 13xಲ್ಲಿ 9x ಹೋದರೆ 4x ಬರುತ್ತೆ. ಬಟ್ ಮೈನಸ್ ಆಗ್ಬೇಕಂದ್ರೆ ದೊಡ್ಡ ಸಂಖ್ಯೆ ಮೈನಸ್ ಇರಬೇಕು, ಇದು ಪ್ಲಸ್ ಆಗಬೇಕು. ಬಟ್ ಅದು ರೂಟ್ಸ್ ಅಂದರೆ ಹೊರಗಡೆ ಬಂದಾಗ, ಈ ಕಡೆ ಬಂದಾಗ, ಇದು ಈ ಕಡೆದಿಂದ ಸಾಲ್ವ್ ಮಾಡ್ತಿದ್ದೀವಿ ನಾವು. ಇಕ್ವೇಷನ್ದು ಈ ಕಡೆ ಬಂದಾಗ ಇದು ದೊಡ್ಡದಿರೋದು 13 ಆಗುತ್ತೆ, ಇದು -9 ಆಗುತ್ತೆ. ನಾನು ಆಲ್ರೆಡಿ ಇದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀನಿ. ಇಲ್ಲಿ ಸಂಖ್ಯೆ ಮೈನಸ್ ಇತ್ತಂದರೆ ಆ ಮೈನಸ್ ಇರೋದು ಸಣ್ಣ ಸಂಖ್ಯೆಗೆ ಹೋಗುತ್ತೆ, ಇಲ್ಲಿ ಪ್ಲಸ್ ಇತ್ತಂದರೆ ಅದು ಸಣ್ಣ ಸಂಖ್ಯೆಗೆ ಪ್ಲಸ್ ಹೋಗುತ್ತೆ. ಇಲ್ಲಿ ಏನಿರ್ತೈತಿಲ್ಲ ವ್ಯಾಲ್ಯೂ, ಇಲ್ಲಿ ಇದು ಏನು ಪ್ಲಸ್ ಇರಲಿ ಮೈನಸ್ ಇರಲಿ, ಅದು ಈ ಕಡೆ ಇರೋ ಸಣ್ಣ ನಂಬರ್ಗೇ ಹೋಗುತ್ತೆ ಅದು. ಓಕೆ, ಎಕ್ಸ್ದು ವ್ಯಾಲ್ಯೂಗಳು ಬಂದು ಇವು. ಬಟ್ ಇದು ಎಕ್ಸ್ದಲ್ಲ, ನಾವು ಇಲ್ಲಿ 3 ಐತಲ್ಲ ಕೋಎಫಿಷಿಯೆಂಟ್, ಅದಕ್ಕೆ ಇದು 3xದು ವ್ಯಾಲ್ಯೂ. 3 ಡಿವೈಡ್ ಮಾಡ್ತೀವಿ. x = 13/3. 13 4 12 ಅಂದರೆ ಸಾರಿ 3 4 12 4. ಆಮೇಲೆ 0.3 1 3 3 3 9 4.33 ಬರುತ್ತೆ ಇದ್ರದ್ದು ಒಂದೇ ಥರದ್ದು. ನೆಕ್ಸ್ಟ್ ಈ ಕಡೆ ನೋಡಿದ್ರೆ 3 3 9 ಸಾರಿ 3 3 9 3 ಬಂತು. ಇದು -3 ಆಯಿತು. ಓಕೆ, ಎಕ್ಸ್ದು ವ್ಯಾಲ್ಯೂ ಬಂದು. ಇವಾಗ y ಇದು ಸಾಲ್ವ್ ಮಾಡೋಣ. y ಕೂಡ ಅದೇ ರೀತಿ 39 ಇಂಟು 5
39 ಇಂಟು 5 ಮಾಡಿದಾಗ +39 ಐತಿ, +39 ಬರ್ಬೇಕು. ಬಟ್ ಇದ್ರದ್ದು ಎರಡರದ್ದು ವ್ಯಾಲ್ಯೂ ಪ್ಲಸ್ ಬರ್ತೈತೆ. ಇಲ್ಲಿ ಮೈನಸ್ ಪ್ಲಸ್ ಇದ್ದಾಗ ಎರಡರದ್ದು ವ್ಯಾಲ್ಯೂ ಏನು ಬರ್ತೈತೆ ಹೇಳಿದ್ದೆ ನಾನು, ಪ್ಲಸ್ ಬರ್ತದೆ. ಇದ್ರ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಡ್ ಮಾಡಿದಾಗ 28 ಬರಬೇಕು, ಇಂಟು ಮಾಡಿದಾಗ 39 ಇಂಟು 5 ಬರಬೇಕು. ಇದನ್ನು ನಾವು 13 ಇಂಟು 3 ಬರಿಬೋದು, ಇಂಟು 5 ಐತೆ. ಆ್ಯಡ್ ಮಾಡಿದಾಗ 28 ಬರಬೇಕು, ಅಂದರೆ 15 ಇಂಟು 13 ಮಾಡಿದ್ರೆ 15 ಇಂಟು 13 ಮಾಡಿದ್ರೆ ಇದು ಈ ವ್ಯಾಲ್ಯೂ ಬರುತ್ತೆ. ಆಮೇಲೆ 15ರಲ್ಲಿ 13 ಸೇರಿಸಿದ್ರೆ 28 ಬರುತ್ತೆ. ಓಕೆ, ಕರೆಕ್ಟ್. ಇದ್ರ ವ್ಯಾಲ್ಯೂ ಏನು ಬಂದು ವಾಯ್ದು 13, 15. ಪ್ಲಸ್ ಯಾಕೆ ಬರ್ದೀವಿ ಅಂದರೆ ಮೈನಸ್ ಪ್ಲಸ್ ಇದ್ದಾಗ ಪ್ಲಸ್ ಬರುತ್ತೆ. ಇವಾಗ ಕಂಪೇರ್ ಮಾಡಿರಿ ಇವೆರಡು. ಇದು -3 ಅದ, ಇದು 4.33 ಅದ. 4.33 ಕಂಪೇರ್ ಮಾಡಿದ್ರೆ ವಾಯಿಗೆ 13 ಕಂಪೇರ್ ಮಾಡಿದ್ರೆ ಸಣ್ಣದಾಗತ್ತೆ. 4.3 15 ಕಂಪೇರ್ ಮಾಡಿದ್ರೆ ಸಣ್ಣದಾಗತ್ತೆ. -3 ಇದಕ್ಕೆ 13 ಕಂಪೇರ್ ಮಾಡಿದ್ರೆ ಸಣ್ಣದಾಗತ್ತೆ. -3 15 ಕಂಪೇರ್ ಮಾಡಿದ್ರೆ ಸಣ್ಣದಾಗತ್ತೆ. ಇವೆಲ್ಲ ನೋಡಿದಾಗ ಇದರ ಟೋಟಲ್ ವ್ಯಾಲ್ಯೂ ಅನ್ನೋದು x ಲೆಸ್ ದ್ಯಾನ್ y. ಆಪ್ಷನ್ ನಂಬರ್ x ಲೆಸ್ ದ್ಯಾನ್ y ಎಲ್ಲೈತೆ, ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಬನ್ನಿರಿ. ಇದೊಂದು ಕ್ವಶನ್ ಸಾಲ್ವ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕೆ ಹೇಳ್ರಿ, ಇಲ್ಲಿ ಕೋಎಫಿಷಿಯಂಟ್ ನೋಡಿದ್ರೆ ನೀವೆಲ್ಲ ನೋಡಿದಾಗ ಸಾಲ್ವ್ ಮಾಡ್ಬೋದು ಅಂತ ಅನಿಸುತ್ತೆ. ಬಟ್ ಇಲ್ಲಿ ಸಿಂಬಲ್ ಐತಲ್ಲ, ಮೈನಸ್ ಐತೆ. ಈ ಕೆಳಗಿನ ಸಿಂಬಲ್ ಕೂಡ ಮೈನಸ್ ಐತೆ. ಈ ಮೈನಸ್ ಇರೋದ್ರಿಂದ ಇವೆರಡರದ್ದು ನೋಡಿದಾಗ ಆನ್ಸರ್ ಏನಾಗುತ್ತೆ, CND. ಆನ್ಸರ್ CND ಅಂತಂದರೆ ಆಪ್ಷನ್ ನಂಬರ್ ಸಿ. ಯಾವುದು ಆನ್ಸರ್ ನಮ್ಮ ಕಂಡು ಹಿಡಿಯೋಕ್ಕಾಗಂಗಿಲ್ಲ ಇದರಲ್ಲಿ. ಯಾಕಂದರೆ ಒಂದು ಪ್ಲಸ್ ಆರ್ ಮೈನಸ್ಗೆ ಒಂದೇದ್ರದ್ದು ಬಂದರೂ ಕೆಳಗಿಂದ್ರೂ ಬಿ ಮೈನಸ್ ಪ್ಲಸ್ ಬರುತ್ತೆ. ಅಪೋಸಿಟ್ ಸಿಂಬಲ್ ಬರೋದ್ರಿಂದ ಏನಾಗುತ್ತೆ, ಇದು ರಾಂಗ್ ಆಗುತ್ತೆ. ಯಾಕಂದರೆ ಒಂದು ಸರಿ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸಣ್ಣದಾಗತ್ತೆ, ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸಣ್ಣದಾಗತ್ತೆ. ಗ್ರೇಟರ್ ಲೆಸ್ಸರ್ ಎರಡೂ ಬರೋದ್ರಿಂದ ಇದು ರಾಂಗ್ ಆಗುತ್ತೆ, CND ಬರುತ್ತೆ. ನೆಕ್ಸ್ಟ್ ಕ್ವಶನ್. ಟ್ರೈ ಮಾಡಿರಿ. ಇದರಲ್ಲಿ ಎರಡರದ್ದು ಪ್ಲಸ್ ವ್ಯಾಲ್ಯೂ, ಇದು ಮೈನಸ್ ಪ್ಲಸ್ ಇರೋದ್ರಿಂದ ಪ್ಲಸ್ಸೇ ರೂಟ್ ಬರ್ತಾವೆ. ಎರಡರದ್ದು ಮೈನಸ್ ಪ್ಲಸ್ ಇರೋದ್ರಿಂದ ರೂಟ್ಸ್ ಪ್ಲಸ್ ಬರ್ತಾವೆ. ಓಕೆ, ಸಾಲ್ವ್ ಮಾಡಿರಿ. ಪ್ಲಸ್ ಅಂದರೆ ಇದು ಆ್ಯಡ್ ಮಾಡಿದಾಗ 19 ಬರಬೇಕು, ಇಂಟು ಮಾಡಿದಾಗ 28 ಇಂಟು 3 ಬರಬೇಕು. ಆವಾಗ ಇಲ್ಲಿ ಕ್ವಶನಲ್ಲಿ ಏನಾರ ಮಿಸ್ಟೇಕ್ ಮಾಡಿದೀವ ನಾವು? ಬ್ಯಾಕ್ ಹೋಗ್ರಿ. ಓಕೆ. ಇದಕ್ಕೆ ಡಿವೈಡೆಡ್ ಬೈ 5 ಮಾಡೇ ಇಲ್ಲಲ್ಲ ನಾವು. ಇಲ್ಲಿ ಡಿವೈಡೆಡ್ ಬೈ 5 ಆಗುತ್ತೆ, ಡಿವೈಡೆಡ್ ಬೈ 5 ಆಗುತ್ತೆ. ಇದನ್ನು ಒಂದು ಸರಿ ಬ್ಯಾಕ್ ತಗೊಳ್ಳೋಣ. ಓಕೆ, ಇದು ವಾಯ್ದು ವ್ಯಾಲ್ಯೂ 13 and 15 ಬಂದಿರೋದು. ಇದು 5 ಐತೆ. ಯಾಕಂದರೆ ಇಲ್ಲಿ y ಏನದ y² ಕೋಎಫಿಷಿಯಂಟ್ ಐತಿ. ಅಂದರೆ ಕ್ವಾಡ್ರಾಟಿಕ್ ಇಕ್ವೇಷನ್ ಏನು ಸ್ಕ್ವೇರ್ ಇರ್ತೈತಲ್ಲ, ಅದ್ರದ್ದು ಕೋಎಫಿಷಿಯಂಟ್ ಏನಿರ್ತೈತಿ ಅದರದ್ದು ಇವು ವ್ಯಾಲ್ಯೂ ಬಂದಿರೋದಿಲ್ಲ. ಯಾಕಂದರೆ ನಾವು 5 ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದೀವಿ. ಅದಕ್ಕೋಸ್ಕರ ಈ ವಾಯ್ದು ವ್ಯಾಲ್ಯೂ ಏನಾಗುತ್ತೆ, 13/5 ಆಮೇಲೆ 15/5. ಹಂಗಿದ್ಮೇಲೆ ವಾಯ್ದು ವ್ಯಾಲ್ಯೂ ಏನಾಯಿತು, y = 13/5 ಅಂತಂದರೆ 26/10. 26/10 ಅಂದರೆ 2.6 ಆಯಿತು. ಅದೇ ಇನ್ನೊಂದು ವ್ಯಾಲ್ಯೂ ಏನಾಗುತ್ತೆ, 5 3 15 3, 2.6 and 3. ಇವಾಗ 4.33ಗೆ 2.6 ಕಂಪೇರ್ ಮಾಡಿದಾಗ ಒಂದು ಸತಿ ಏನಾಯಿತು, ಇದು ದೊಡ್ಡದಾಯ್ತು. 4.33 ಕಂಪೇರ್ ಮಾಡಿದಾಗ ಕೂಡ ದೊಡ್ಡದಾಯ್ತು. ಆಮೇಲೆ -3 ಇದಕ್ಕೆ ಕಂಪೇರ್ ಮಾಡಿದಾಗ ಸಣ್ಣದಾಯ್ತು. -3 ಇದಕ್ಕೆ ಕಂಪೇರ್ ಮಾಡಿದಾಗ ಸಣ್ಣದಾಯ್ತು. ದೊಡ್ಡದು ಸಣ್ಣದು ಎರಡು ಬಂದಿರೋದ್ರಿಂದ ಇದು ಆನ್ಸರ್ ಏನಾಗುತ್ತೆ, CND. ನೆಕ್ಸ್ಟ್ ಕ್ವಶನ್ ಇದೊಂದು ಕರೆಕ್ಟ್ ಐತೆ. ಆಮೇಲೆ ಈ ಕ್ವಶನ್ ಸಾಲ್ವ್ ಮಾಡಿರಿ. ಇವಾಗ ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊತೀನಿ. 28 ಇಂಟು 3 ಒಂದೇದ್ರದ್ದು ವ್ಯಾಲ್ಯೂ ನೋಡೋಣ. ಫಸ್ಟ್ ಒನ್ ಎಕ್ಸ್ದು ಪ್ರಕಾರ ನೋಡಿದ್ರೆ 28 ಇಂಟು 3 ಮಾಡಿದಾಗ
ಬರೋದು ಮಲ್ಟಿಪ್ಲಿಕೇಶನ್ ಮಾಡಿರೋ ಎರಡು ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಇದು ಬರಬೇಕು, ಆ್ಯಡ್ ಮಾಡಿದಾಗ 19 ಬರಬೇಕು. 28ನೇ ಇನ್ನೂ ಬ್ರೇಕ್ ಮಾಡೋಣ. 7 4 28, 7 8 4 ಇಂಟು 3 3 ಬಂತು. ಇವಾಗ 19 ಬರಬೇಕಂದ್ರೆ 4 3 12, 12 ಆಯಿತು ಇಂಟು 7, 12 ಇಂಟು 7, 12ರಲ್ಲಿ 7 ಸೇರಿಸಿದ್ರೆ 19 ಬರೋದು. 12 ಇಂಟು 7 ಅಂದರೆ ಇದ್ರ ವ್ಯಾಲ್ಯೂ ಟೋಟಲ್ ಎಕ್ಸ್ದು ವೇರಿಯೇಬಲ್ಸ್ಗಳು ಏನು ಬಂದು ಎಕ್ಸ್ದು ವ್ಯಾಲ್ಯೂಗಳು ಬಂದು ಏನೇನು 7 9 12 ಎಕ್ಸ್ದು ರೂಟ್ಸ್ಗಳು. ಇದಕ್ಕೆ ಬರೋಣ. ಈಗ ಏನದು 27 ಇಂಟು 2, 27 ಇಂಟು 2 ಐತೆ. 2ಗಂತೂ ಬ್ರೇಕ್ ಮಾಡೋಕ್ಕೆ ಬರೋಲ್ಲ, ಇದಕ್ಕೆ ಬ್ರೇಕ್ ಮಾಡೋಣ. 9 3 27 ಇಂಟು 2 ಅದು ಆ್ಯಡ್ ಮಾಡಿದಾಗ ಏನು ಬರಬೇಕು 15 ಬರಬೇಕು. ಅಂದರೆ 3 2 6 ಮಾಡ್ಕೊಳ್ಳೋಣ. 3 2 6 ಆಯಿತು. ಇದು 9 ಇಂಟು 6, 9 ಇಂಟು 6 9ರಲ್ಲಿ 6 ಸೇರಿಸಿದ್ರೆ 15 ಬರುತ್ತೆ. 9 ಇಂಟು 6 ಮಾಡಿದಾಗ ಇವೆರಡು ಮಲ್ಟಿಪ್ಲೈ ಮಾಡಿದಾಗ 7 54, 9 54 ಕರೆಕ್ಟ್. ಅಂದರೆ ವಾಯ್ದು ವ್ಯಾಲ್ಯೂ ಏನೇನು ಬಂದು 9 ಆ್ಯಂಡ್ 6. ಇವಾಗ ಇದು ಎಕ್ಸ್ದು ವಾಯ್ದು ವ್ಯಾಲ್ಯೂ ಅಲ್ಲ, ಇದು ಎಕ್ಸ್ದು ವ್ಯಾಲ್ಯೂ ಅನ್ನೋದು 3x ಐತೆ. ಯಾಕೆ ಡಿವೈಡೆಡ್ ಬೈ 3 ಮಾಡ್ಬೇಕು ಎರಡಕ್ಕೂ. ಇದಕ್ಕೇನು ಮಾಡಬೇಕು ಡಿವೈಡೆಡ್ ಬೈ 2 ಮಾಡಬೇಕು. ಅವಾಗ ಒರಿಜಿನಲ್ ವ್ಯಾಲ್ಯೂ ಬರುತ್ತೆ. ಅವಾಗ ಎಕ್ಸ್ದು ವ್ಯಾಲ್ಯೂ ಏನು ಬರ್ತವೆ, ಎಕ್ಸ್ದು ಒಂದೇದ್ರದ್ದು ವ್ಯಾಲ್ಯೂ 7/3 ಅಂದರೆ 3 2 6 2.33 ಬಂತು. 2.33 ಆಮೇಲೆ 3 4 12 ಆ್ಯಂಡ್ 4 ಬಂತು. ವಾಯ್ದು ವ್ಯಾಲ್ಯೂ ಏನು ಬರ್ತವೆ 4.5, 6/2 ಅಂತಂದರೆ 3. ಇವಾಗ ಕಂಪೇರ್ ಮಾಡಿರಿ. 2.33 4 ಕಂಪೇರ್ ಮಾಡಿದ್ರೆ ಲೆಸ್ಸರ್ ಆಯಿತು. 4ಗೆ 2.33 3 ಕಂಪೇರ್ ಮಾಡಿದ್ರೆ ಸಣ್ಣದೇ ಐತೆ. 4ಗೆ 4.5 ಕಂಪೇರ್ ಮಾಡಿದ್ರೆ ಸಣ್ಣದೇ ಐತೆ. 4ಗೆ 3 ಕಂಪೇರ್ ಮಾಡಿದ್ರೆ ದೊಡ್ಡದೈತೆ 4. ಆನ್ಸರ್ ನೋಡ್ರಿ ಏನಾಗುತ್ತೆ 3 ದೊಡ್ಡದು 1 ಸಣ್ಣದು. ಒಂದು ಅಪೋಸಿಟ್ ಸಿಂಬಲ್ ಬಂದರೂ ಕೂಡ ಆನ್ಸರ್ CND. ಆಪ್ಷನ್ ನಂಬರ್ C ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬನ್ನಿ. ಇದ್ರದ್ದು ಹೋಮ್ವರ್ಕ್ ತೊಗೊಳ್ರಿ. ಇದೊಂದು ಕ್ವಶನ್ ಸ್ಕ್ರೀನ್ಶಾಟ್ ತೊಗೊಳ್ರಿ. ಈ PPTಯನ್ನು ನಾನು ಗ್ರೂಪಲ್ಲಿ ಕೂಡ ಹಾಕಿರ್ತೀನಿ, ಅಲ್ಲಿಂದ ಕೂಡ ನೀವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ಇದು ಕೂಡ ಹೋಮ್ವರ್ಕ್ ತೊಗೊಳ್ರಿ. ಈ ಕ್ವಶನ್ದು ಸ್ಕ್ರೀನ್ಶಾಟ್ ತೊಗೊಳ್ರಿ. ಕ್ವಶನ್ ನಂಬರ್ 24. ಪ್ರತಿಯೊಂದು ಕ್ವಶನ್ ಆನ್ಸರ್ ಕಮೆಂಟ್ ಬಾಕ್ಸಲ್ಲಿ ಇರ್ತೈತೆ. ನೆಕ್ಸ್ಟ್ ಕ್ವಶನ್. ಓಕೆ, ಇದರಲ್ಲಿ ಕ್ವಶನ್ ಸಾಲ್ವ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಇದ್ರ ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮಗೆ. ಇದು 4x ಅದ 5y ಐತೆ. ಇದು 4 ಡಿಜಿಟ್ ಅದ, ಬಟ್ ಇದು 5 ಡಿಜಿಟ್ ಐತೆ. 5 ಡಿಜಿಟ್ ನೀವು ಎಷ್ಟು ಸರ್ತಿನೂ ಭಾಗ ಮಾಡಿರಿ ಅದು ಯಾವಾಗಲೂ ದೊಡ್ಡದೇ ಆಗುತ್ತೆ. ಇಲ್ಲಿ y > x ಆಗುತ್ತೆ. ಯಾಕಂದರೆ ಇದು ಈ ಕಡೆ ಕಳಿಸಿದಾಗ 1000 ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. 1000ಕ್ಕೆ 4 ಡಿವೈಡ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ನಿಯರ್ ವ್ಯಾಲ್ಯೂ 252 ತನಕ ಬರುತ್ತೆ. ನಿಯರ್ಲಿ 252 ಬರುತ್ತೆ. ಇದ್ರದ್ದು ನಿಯರ್ಲಿ 255 ಅಂದ್ಕೊಳ್ರಿ. ಬಟ್ ಇದ್ರದ್ದು ಎಷ್ಟು ವ್ಯಾಲ್ಯೂ ಬರ್ತೈತೆ ಅಪ್ರಾಕ್ಸಿಮೇಟ್ಲಿ 5 5 3 15 ಅಂದ್ರೆ ನಿಯರ್ಲಿ 3100 ಪ್ಲಸ್ ಬರ್ತೈತಿ. ನಿಯರ್ಲಿ ವ್ಯಾಲ್ಯೂ ಎಷ್ಟು ಬರ್ತದೆ, ಯಾವ ದೊಡ್ಡದಾಗುತ್ತೆ ವೈನೇ ದೊಡ್ಡದಾಗುತ್ತೆ. ಇದು ಈಸಿ ಕ್ವಶನ್ ಇತ್ತು. ಇದು RRB ಕ್ಲರ್ಕ್ ಎಕ್ಸಾಮ್ಸ್ಗಳಲ್ಲಿ ಬರ್ತಕ್ಕಂಥ ಕ್ವಶನ್ ಅದು ಪ್ರಿಲಿಮ್ಸಲ್ಲಿ. ನೆಕ್ಸ್ಟ್ ಈ ಕ್ವಶನ್ ಸಾಲ್ವ್ ಮಾಡಿರಿ. ಇದು ಸೇಮ್ ಕ್ವಶನ್ ಐತೆ, ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಸುಮ್ಮನೆ ಪ್ರಾಕ್ಟೀಸ್ಗೋಸ್ಕರ ಮಾಡ್ದಂಗೆ. ಇವಾಗ ಇನ್ನೊಂದು 14 ಕ್ವಶನ್ ಇದ್ದಾವೆ, ಸಾಲ್ವ್ ಮಾಡಿಬಿಡೋಣ. ಓಕೆ, ಒಂದೇದು ನೋಡೋಣ. ಪ್ಲಸ್ ಅದ. ಪ್ಲಸ್ ಇದ್ದಾಗ ರೂಟ್ಸ್ಗಳು ಏನು ಬರ್ತವೆ, ಮೈನಸ್ ಬರ್ತಾವೆ. ಓಕೆ, 8 10 80 ಆ್ಯಡ್ ಮಾಡಿದಾಗ 18 ಬರುತ್ತೆ. ಅಂದರೆ ಇದ್ರ ವ್ಯಾಲ್ಯೂಗಳು 8 ಮತ್ತು 10 2 ಮೈನಸ್. ನೆಕ್ಸ್ಟ್ ಇದಕ್ಕೆ ಬರೋಣ. ಇದರಲ್ಲಿ ವಾಯ್ದು ವ್ಯಾಲ್ಯೂ 104 ಅದ. 104ನ್ನು ಯಾವ ರೀತಿ ಡಿವೈಡ್ ಮಾಡ್ಬೋದು, 52 × 2 ಆಯಿತು. 13 4 52, 13 × 4 × 2 ಆಯಿತು. ಓಕೆ, 4 2 8, 13 × 8 ಆಗುತ್ತೆ. 13ರಲ್ಲಿ 8 ಸೇರಿಸಿದ್ರೆ 21. ಇದ್ರದ್ದು ರೂಟ್ಸ್ಗಳು ಏನೇನು ಬಂದು ಇಲ್ಲಿ ಕೂಡ ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ. -13 -8. ಈ -8 ಕಂಪೇರ್ ಮಾಡಿದ್ರೆ ಈಕ್ವಲ್ ಆಯ್ತು. -8 13 ಕಂಪೇರ್ ಮಾಡಿದ್ರೆ -8 ದೊಡ್ಡದೈತೆ. -10 13 ಕಂಪೇರ್ ಮಾಡಿದ್ರೆ ಏನಾಯ್ತು, -10 ದೊಡ್ಡದೈತೆ. -10 8ಕ್ಕೆ ಕಂಪೇರ್ ಮಾಡಿದ್ರೆ ಸಣ್ಣದೈತೆ. ಅದಕ್ಕೋಸ್ಕರ ಎಲ್ಲ ಥರದ ಸಿಂಬಲ್ ಬಂದಿರೋದ್ರಿಂದ ಆನ್ಸರ್ CND. ಮ್ಯಾಕ್ಸಿಮಮ್ CND ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಾನು ಯಾಕೆ
ತೋರಿಸ್ತಿದ್ದೀನಿ. ನಿಮಗೆ ಯಾವ ರೀತಿ ಸಿಂಬಲ್ ಕಂಪ್ಯಾರಿಸನ್ ಮಾಡಬೇಕು ಅನ್ನೋದು ಗೊತ್ತಾಗಲಿ ಅಂತೇಳಿ ಕೆಲವೊಂದು ಕ್ವಶನ್ಸ್ಗಳು CNT ಇರೋದನ್ನು ಮಾತ್ರ ನಾನು ಈಗ ಜಾಸ್ತಿ ಪ್ರಾಕ್ಟೀಸ್ ಮಾಡಿಸ್ತಿರೋದು. ಓಕೆ, ಈ ಕ್ವಶನ್ಗೆ ಬನ್ನಿರಿ ಇವಾಗ. ಓಕೆ, ಒಂದು ಸೆಕೆಂಡ್. ಓಕೆ, ಈ ಕ್ವಶನ್ ನೋಡೋಣ. 105 ಅದು ಅಂದರೆ 21 5 105. ಇದೇನಾಗುತ್ತೆ, 21 5 105 ಆಗುತ್ತೆ. ಕೋಎಫಿಷಿಯಂಟ್ ಏನೂ ಇಲ್ಲ. ಮೈನಸ್ ಪ್ಲಸ್ ಇದ್ದರೆ ಮೈನಸ್ ಪ್ಲಸ್ ಇದ್ದಾಗ ಏನಾಗುತ್ತೆ, ಪ್ಲಸ್ ಪ್ಲಸ್ ಆಗ್ತವೆ. ಎರಡೂ ಅವೇ ಅದಾವೆ, ಅದಕ್ಕೋಸ್ಕರ ಅದೇನು ಬರೆಯೋ ಅವಶ್ಯಕತೆ ಇಲ್ಲ. ಇದು 7 3 21 ಬರಿಬೋದು. 8 5 5 3 15 ಆಯಿತು. ಇದು 7 ಆಯಿತು. 7 ಮತ್ತು 15 ಇದ್ರ ವ್ಯಾಲ್ಯೂ ಬಂತು. ಎಕ್ಸ್ದ ವ್ಯಾಲ್ಯೂ 7 ಆ್ಯಂಡ್ 15. 7 ಮತ್ತು 15 ಸೇರಿಸಿದ್ರೆ 22 ಬರುತ್ತೆ, ಕರೆಕ್ಟ್. ಇವಾಗ ಇದಕ್ಕೆ ಬರೋಣ. ಇದಕ್ಕೆ ನೋಡಿದ್ರೆ 112 ಐತಲ್ಲ, 112ಅನ್ನು 2 ಸತಿ ಇದು ಮಾಡಿದ್ರೆ 2 ಇಂಟು ಇಲ್ಲ 4 ಹೊಡ್ರಿ. 4 2 8, 4 2 8, 4 8 32, 28 ಬಂತು. ಇದನ್ನು ಕೂಡ 7 4 28 ಬರಿಬೋದು. 4 4 16, 8 7, 16ರಲ್ಲಿ 7 ಸೇರಿಸಿದ್ರೆ ಅದಾಗಂಗಿಲ್ಲ. 8 4 112, 7. ಇದನ್ನು 2 ಇಂಟು 2 ಬರೆದ್ರೆ 7 4 7 2 14 ಮಾಡೋಣ. ಇದರಿಂದ 2 ಇದಕ್ಕೆ ತೊಗೊಳ್ಳೋಣ. 4 ಇಂಟು 2 ಅದಲ್ಲ, ಇದನ್ನು ಇನ್ನೂ 2 ಇಂಟು 2 ಬರೆಯೋಣ. ಇದನ್ನು 2 ಇಂಟು 2 ಬರೆದೇವು ಅಂದರೆ 7 4 28 ಬದಲಿ 7 2 14, 7 14, 4 2 8, 14 8 8 ಆಗುತ್ತೆ. ನೋಡೋಣ. 14ರಲ್ಲಿ 8 ಸೇರಿಸಿದ್ರೆ 24, ಕರೆಕ್ಟ್. 8 ಇಂಟು 14 ಅಂತ ಬರ್ತೈತಿ ವಾಯ್ದು ವ್ಯಾಲ್ಯೂ. ಇದು ಎಕ್ಸ್ದಾಯಿತು, ಇದು ವಾಯ್ದಾಯಿತು. ಕಂಪೇರ್ ಮಾಡಿರಿ. ಈ 7ಗೆ 8 ಕಂಪೇರ್ ಮಾಡಿದ್ರೆ ಗ್ರೇಟರ್ ಆಯ್ತು, ಇದು ಲೆಸ್ಸರ್ ಐತೆ. ಲೆಸ್ಸರ್ ಆಯಿತು ಒಂದೇ ಸತಿ. 15ಕ್ಕೆ 8 ಕಂಪೇರ್ ಮಾಡಿದ್ರೆ ಗ್ರೇಟರ್ ಲೆಸ್ಸರ್ ಬಂದಿರೋದ್ರೆ ಆನ್ಸರ್ ಏನಾಯಿತು, CND. ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಇದು ಕ್ವಶನ್ ಸ್ಕ್ರೀನ್ಶಾಟ್ ತೊಗೊಳ್ರಿ, ಹೋಮ್ವರ್ಕ್.